ನನ್ನನ್ನು ಮನುಷ್ಯರು ನಿವಾಸ ಮಾಡದ ದ್ವೀಪಕ್ಕೆ ಹಾಕಿ ಹಿಂಸಿಸಿದರು, ಶಿಕ್ಷಿಸಿದರು. ನನ್ನ ಮನ ಮುರಿದು ಹೋಯಿತು. ನಾನು ಸಾಯುವ ಪರಿಸ್ಥಿತಿಗೆ ಸೇರಿದೆ. ಆಗ ನಾನು ನಿದ್ರಿಸಿದೆ. ನಾನು ದರ್ಶನದಲ್ಲಿ ಎಲ್ಲವನ್ನು ಕಂಡೆ. ನಾನು ಯುದ್ಧವನ್ನು ಕಂಡೆ. ಕ್ರಿಸ್ತನ ಎರಡನೇ ಬರೋಣವನ್ನು ಕಂಡೆ. ಯುಗದ ಅಂತ್ಯವನ್ನು ಕಂಡೆ. ಆತನು ಬರುತ್ತಿದ್ದಾನೆ. ಸಿದ್ಧರಾಗಿ. ಲೋಕರಕ್ಷಕನಾದ ಯೇಸು ಕ್ರಿಸ್ತರ ನಾಮದಲ್ಲಿ ನಿಮ್ಮೆಲ್ಲರಿಗೆ ನನ್ನ ಹೃದಯಪೂರ್ವಕದಿಂದ ವಂದನೆಗಳನ್ನು ತಿಳಿಸ್ತಾ ಇದ್ದೀನಿ. ಪ್ರಕಟಣೆ ಗ್ರಂಥದ ವಿವರಣೆ 51ನೇ ಭಾಗವನ್ನು ಈ ದಿನ ನಿಮ್ಮೊಟ್ಟಿಗೆ ಮಾತಾಡ್ತಾ ಇದ್ದೀನಿ. ಆದ್ದರಿಂದ ಎಲ್ಲರೂ ಕೂಡ ಶ್ರದ್ಧೆಯಿಂದ ಕೇಳಬೇಕೆಂಬುದಾಗಿ ಪ್ರೀತಿಯಿಂದ ಮನವಿ ಮಾಡಿಕೊಳ್ತಾ ಇದ್ದೀನಿ. ಪ್ರಿಯರಾದ ದೇವರ ಮಕ್ಕಳಿರ, ಪ್ರಕಟಣೆ ಗ್ರಂಥ 10ನೇ ಅಧ್ಯಾಯ 3ನೇ ವಚನದಿಂದ 6ನೇ ವಚನದವರೆಗೆ ನೋಡೋಣ. ಸಿಂಹವು ಗರ್ಜಿಸುವ ಪ್ರಕಾರ ಮಹಾಶಬ್ದದಿಂದ ಕೂಗಿದನು. ಕೂಗಿದಾಗ 7 ಗುಡುಗುಗಳು ಒಂದೊಂದಾಗಿ ಧ್ವನಿ ಕೊಟ್ಟವು. ಆ 7 ಗುಡುಗುಗಳು ನುಡಿದಾಗ ನಾನು ಬರೆಯಬೇಕೆಂದಿದ್ದೆನು. ಆದರೆ ಆ 7 ಗುಡುಗುಗಳು ನುಡಿದದ್ದನ್ನು ನೀನು ಬರೆಯದೆ ಗುಪ್ತವಾಗಿಡು ಎಂದು ಹೇಳುವ ಆಕಾಶವಾಣಿಯನ್ನು ಕೇಳಿದೆನು. ಅನಂತರ ಸಮುದ್ರದ ಮೇಲೆಯೂ ಭೂಮಿಯ ಮೇಲೆಯೂ ನಿಂತಿರುವವನಾಗಿ ನನಗೆ ಕಾಣಿಸಿದ ದೇವದೂತನು ತನ್ನ ಬಲಗೈಯನ್ನು ಪರಲೋಕದ ಕಡೆಗೆ ಎತ್ತಿ ಪರಲೋಕವನ್ನು ಅದರಲ್ಲಿರುವ ಸಮಸ್ತವನ್ನು, ಭೂಮಿಯನ್ನು ಅದರಲ್ಲಿರುವ ಸಮಸ್ತವನ್ನು, ಸಮುದ್ರವನ್ನು ಅದರಲ್ಲಿರುವ ಸಮಸ್ತವನ್ನು ಸೃಷ್ಟಿಸಿ ಯುಗ ಯುಗಾಂತರಗಳಲ್ಲಿಯೂ ಜೀವಿಸುವಾತನ ಮೇಲೆ ಆಣೆಯಿಟ್ಟು ಇನ್ನೂ ಸವಾವಕಾಶ ಇರುವುದಿಲ್ಲ. 7ನೆಯ ದೇವದೂತನು ಶಬ್ದ ಮಾಡುವ ದಿನಗಳಲ್ಲಿ, ಅಂದರೆ ಅವನು ತುತ್ತೂರಿಯನ್ನು ಓದುವುದಕ್ಕಿರುವ ಸಮಯದಲ್ಲಿ, ದೇವರು ಇದುವರೆಗೆ ಗುಪ್ತವಾಗಿಟ್ಟಿದ್ದ ಸಂಕಲ್ಪವನ್ನು ತನ್ನ ದಾಸರಾದ ಪ್ರವಾದಿಗಳಿಗೆ ಶುಭವರ್ತಮಾನವಾಗಿ ತಿಳಿಸಿದ್ದ ಪ್ರಕಾರ ನೆರವೇರಿಸುವನು ಎಂದು ಹೇಳಿದನು. ಕಳೆದ ಭಾಗದಲ್ಲಿ ಸಿಂಹವು ಗರ್ಜಿಸುವ ಪ್ರಕಾರ ಮಹಾಶಬ್ದದಿಂದ ಕೂಗಿದನು. ಇದು ಯಾವ ಉದ್ದೇಶದಿಂದ ಬರೆಯಲ್ಪಟ್ಟಿದೆ ಎಂದು ಕಳೆದ ವಾರದಲ್ಲಿ ನಾವು ನೋಡಿದ್ದೇವೆ. ಗಮನಿಸಬೇಕು ಪ್ರತಿಯೊಬ್ಬರು ಕೂಡ. ಅಂದರೆ ಬಲಿಷ್ಠನಾದ ದೇವದೂತನು ಸಮುದ್ರದ ಮೇಲೆ ಹಾಗೂ ಭೂಮಿಯ ಮೇಲೆ ಕಾಲನಿಟ್ಟು ಮಹಾಶಬ್ದದಿಂದ ಕೂಗಿದಾಗ ಆನಂತರ 7 ಗುಡುಗುಗಳು ಒಂದೊಂದಾಗಿ ಧ್ವನಿ ಕೊಟ್ಟಿದೆಯಂತೆ. ಧ್ವನಿ ಕೊಟ್ಟಾಗ
ಈ ಧ್ವನಿಯನ್ನು ಕುರಿತು ಏನು ಧ್ವನಿ ಕೊಟ್ಟಿದೆಯೋ ಅದನ್ನು ಕುರಿತು ಯೋಹಾನನು ಬರೆಯೋದಕ್ಕೆ ಸಿದ್ಧನಾದಾಗ ಮತ್ತೆ ಆಕಾಶವಾಣಿ ಆಗಿದೆ ಅಂತೆ. ಆಕಾಶವಾಣಿ ಏನಾಗಿದೆ ಅಂತ ನೋಡುವಾಗ, ನೀನು ಏನು ನೋಡಿದ್ದೀಯೋ ದರ್ಶನದಲ್ಲಿ ಅದನ್ನು ಗುಪ್ತವಾಗಿಡು ಅಂತ. ಆಕಾಶವಾಣಿಯಾಗಿದೆ ಅಂತಿರುತ್ತೆ. ಗುಪ್ತವಾಗಿಡು. ಈ ಗುಪ್ತವಾಗಿಡುವಂಥದ್ದು ಹಳೆ ಒಡಂಬಡಿಕೆಯಲ್ಲಿ ಕೂಡ ನೋಡುತ್ತೇವೆ. ಯಾಕೆಂದರೆ ಕಳೆದ ಭಾಗದಲ್ಲಿ ಸಿಂಹವು ಗರ್ಜಿಸುವ ಪ್ರಕಾರ ಯೇಸುಕ್ರಿಸ್ತರು ಮಹಾಶಬ್ದದಿಂದ ಕೂಗಿದಾಗ 7 ಗುಡುಗುಗಳು ಬಂದಿದೆಯಂತೆ. ಆ 7 ಗುಡುಗುಗಳಿಂದ ಒಂದೊಂದಾಗಿ ಒಂದೊಂದು ಧ್ವನಿ ಕೊಟ್ಟಿದೆಯಂತೆ. ಈ ಪ್ರಕೃತಿಯಲ್ಲಿ ಕೂಡ ನೋಡ್ತಾ ಇರ್ತೀವಿ, ಗುಡುಗುಗಳು ಬಂದಾಗ ಏನ್ರಿ ಆ ಗುಡುಗಿನಲ್ಲಿ ಕೆಲವು ಶಬ್ದಗಳು ಕಾಣ್ತಾ ಇರುತ್ತೆ. ಇಲ್ಲೇನಪ್ಪ ಅಂದರೆ ಈ ಪ್ರಕೃತಿಯಲ್ಲಿ ಆಕಾಶದಲ್ಲಿ ಗುಡುಗುವಂಥ ಆ ಗುಡುಗನ್ನು ಕುರಿತು ಅಲ್ಲ, ನುಡಿದಾಗ ಅಂದರೆ ಗುಡುಗು ನುಡಿಯುತ್ತಾ ಅಂದರೆ ಅರ್ಥ ಏನು? ನುಡಿದಾಗ ಅಂದರೆ ಮಾತನಾಡಿದಾಗ 7 ಗುಡುಗುಗಳು ಒಂದೊಂದಾಗಿ ಧ್ವನಿ ಕೊಟ್ಟವು ಅಂತಿರುತ್ತೆ. ಕೆಳಗಡೆ ಮಾತು ನೋಡುವಾಗ ನುಡಿದಾಗ ಅಂದರೆ ಮಾತನಾಡಿದಾಗ ಅಂದರೆ ನುಡಿದಾಗ ನಾನು ಬರೆಯಬೇಕೆಂದಿದ್ದೇನು. 7 ಗುಡುಗುಗಳು. ಇವಾಗ ಕೂಡ ನೋಡಿ ಪ್ರಿಯರ ದೇವ್ರ ಭಕ್ತಿರ ಅಲ್ಲಲ್ಲಿ ಈ ಮನುಷ್ಯ ಗುಡುಗಿನ ಹಾಗೆ ಗುಡುಗುತ್ತಾನೆ ಅಂತ. ಈ ಮನುಷ್ಯನು ಗುಡುಗಿನ ಹಾಗೆ ಗುಡುಗುತ್ತಾ ಇರ್ತಾನೆ ಈ ಮನುಷ್ಯ ಅಂತ. ಕೆಲವರನ್ನು ನೋಡಿ ಮಾತನಾಡ್ತಾ ಇರ್ತಾರೆ, ಇಂಥವರ ಗುಡುಗು ಅಂಥವರ ಗುಡುಗು ಅಂತ. ಅಂದರೆ ಯಾಕೆ ಗುಡುಗಿದ್ದಾರೆ ಕೆಲವ್ರನ್ನ ನೋಡಿ ಅಂತ ಇರ್ತಾರೆ. ಯಾಕೆ? ಕಠಿಣವಾದಂಥ ಒಂದು ಭಾಷೆಯಿಂದ ಮಾತನಾಡುವಾಗ, ಇಲ್ಲಾಂದರೆ ತೀರ್ಪು ಮಾಡುವಾಗ, ದಂಡಿಸುವಾಗ, ಗದರಿಸುವಾಗ, ಎಚ್ಚರಿಸುವಾಗ ಇಂಥ ಅಧಿಕಾರಿಗಳು ಗುಡುಗಿದ್ದಾರೆ ಅಂತ. ಇವಾಗ ಯೇಸುಕ್ರಿಸ್ತರು ಮಹಾಶಬ್ದದಿಂದ ಕೂಗಿದಾಗ 7 ಗುಡುಗುಗಳು ಗುಡುಗಿವೆ ಅಂತೆ. ಒಂದೊಂದಾಗಿ ಒಂದೊಂದು ಧ್ವನಿ ಕೊಟ್ಟಿದೆಯಂತೆ. ಆ ಧ್ವನಿ ವಿಷಯದಲ್ಲಿ ಕೆಳಗಡೆ ಬಂದಾಗ ಅವು ನುಡಿದವು. 7 ಗುಡುಗುಗಳು ನುಡಿದವು ಅಂತಿರುತ್ತೆ. ಏನು ಗುಡುಗಿದೆ ಅಂತ ನೋಡುವಾಗ ಕೆಳಗಡೆ ಬಂದಾಗ ಯೋಹಾನನು ಬರೆಯೋದಕ್ಕೆ ಸಿದ್ಧನಾಗ್ತಾನೆ. ಬರೆಯೋದಕ್ಕೆ ಸಿದ್ಧನಾದಾಗ ಆಕಾಶವಾಣಿ ಆಗುತ್ತೆ. ನೀನು ಏನು ಕೇಳಿದೆಯೋ ಅದನ್ನು ಬರಿಬೇಡ, ಗುಪ್ತವಾಗಿಡು ಅಂತ. 4ನೇ ವಚನ ಕೆಳಗಡೆ ಮಾತು, ನಾನು ಬರೆಯಬೇಕೆಂದಿದ್ದೇನು, ಆದರೆ ಆ 7 ಗುಡುಗುಗಳು ನುಡಿದದ್ದನ್ನು ನೀನು ಬರೆಯದೆ ಗುಪ್ತವಾಗಿಡು ಎಂದು ಹೇಳುವ ಆಕಾಶವಾಣಿಯನ್ನು ಕೇಳಿದೆನು. ಅನಂತರ ಸಮುದ್ರದ ಮೇಲೆಯೂ ಭೂಮಿಯ ಮೇಲೆಯೂ ನಿಂತಿರುವವನಾಗಿ ನನಗೆ ಕಾಣಿಸಿದ ದೇವದೂತನು ತನ್ನ ಬಲಗೈಯನ್ನು ಪರಲೋಕದ ಕಡೆಗೆ ಎತ್ತಿ ಪರಲೋಕವನ್ನು ಅದರಲ್ಲಿರುವ ಸಮಸ್ತವನ್ನು, ಭೂಮಿಯನ್ನು ಅದರಲ್ಲಿರುವ ಸಮಸ್ತವನ್ನು, ಸಮುದ್ರವನ್ನು ಅದರಲ್ಲಿರುವ ಸಮಸ್ತವನ್ನು ಸೃಷ್ಟಿಸಿ ಯುಗ ಯುಗಾಂತರಗಳಲ್ಲಿಯೂ ಜೀವಿಸುವ ಆತನ ಮೇಲೆ ಆಣೆಯಿಟ್ಟು ಇನ್ನೂ ಸವಾವಕಾಶ ಇರುವುದಿಲ್ಲ. 7ನೆಯ ದೇವದೂತನು ಶಬ್ದ ಮಾಡುವ ದಿನಗಳಲ್ಲಿ, ಅಂದರೆ ತುತ್ತೂರಿಯನ್ನು ಓದುವುದಕ್ಕಿರುವ ಸಮಯದಲ್ಲಿ ದೇವರು ಇದುವರೆಗೆ ಗುಪ್ತವಾಗಿಟ್ಟಿದ್ದ ಸಂಕಲ್ಪವನ್ನು ತನ್ನ ದಾಸರಾದ ಪ್ರವಾದಿಗಳಿಗೆ ಶುಭವರ್ತಮಾನವಾಗಿ ತಿಳಿಸಿದ ಪ್ರಕಾರವೇ ನೆರವೇರಿಸುವನು ಅಂತಿರುತ್ತೆ. 7ನೇ ವಚನದಲ್ಲಿ ನೋಡುವಾಗ ಇದುವರೆಗೆ ಗುಪ್ತವಾಗಿಟ್ಟಿದ್ದ ಸಂಕಲ್ಪವನ್ನು ತನ್ನ ದಾಸರಾದ ಪ್ರವಾದಿಗಳಿಗೆ ಶುಭವರ್ತಮಾನವಾಗಿ ತಿಳಿಸಿದ ಪ್ರಕಾರ ನೆರವೇರಿಸುವನು ಅಂತ. 4ನೇ ವಚನ 5ನೇ ವಚನದಲ್ಲಿ ನೋಡುವಾಗ ಯೋಹಾನನೇ ನೀನು ಕಂಡಿರುವಂಥ ದರ್ಶನದಲ್ಲಿ ನೋಡಿದೆಯಲ್ಲ ಅದು ಗುಪ್ತವಾಗಿಡು, ಬರೆಯದೆ ಗುಪ್ತವಾಗಿಡು ಅಂತ ಹೇಳ್ತಾನೆ. 7ನೇ ವಚನ ಈ 8ನೇ ವಚನ ಈ ಮಧ್ಯದಲ್ಲಿ ಗುಪ್ತವಾಗಿದ್ದ ಸಂಗತಿಗಳನ್ನು ಏನು ಮಾಡ್ತಾನಂತೆ? ನೆರವೇರಿಸ್ತಾನಂತೆ. ಅಂದರೆ ಹೊರಪಡಿಸುವಂಥದ್ದು, ಅಂದರೆ ಎಲ್ಲರಿಗೂ ಅರ್ಥ ಆಗುವಂಥ ರೀತಿಯಲ್ಲಿ ತಿಳಿಸುವಂಥದ್ದು. ಗಮನಿಸ್ರಿ, 4ನೇ ವಚನ 5ನೇ ವಚನದಲ್ಲಿ ನೋಡುವಾಗ ಗುಪ್ತವಾಗಿಟ್ಟಿರುವಂಥ ಸಂಗತಿಯನ್ನು ಅದನ್ನು ಹೊರಪಡಿಸಿದ್ದಾನ ಹಾಗೆ ಇದೆಯಾ? 4ನೇ ವಚನ 5ನೇ ವಚನದಲ್ಲಿ ನೋಡ್ತೀವಿ ಗುಪ್ತವಾಗಿಡು ಅಂತೇಳಿದ್ದಾನೆ. 7ನೇ ವಚನದಲ್ಲಿ ಗಮನಿಸಬೇಕು, ಯುಗ ಯುಗಾಂತರಗಳಲ್ಲಿಯೂ ಜೀವಿಸುವಾತನ ಮೇಲೆ ಆಣೆಯಿಟ್ಟು ಇನ್ನೂ ಸವಾವಕಾಶವಿರುವುದಿಲ್ಲ. 7ನೆಯ ದೇವದೂತನು ಶಬ್ದ ಮಾಡುವ ದಿನಗಳಲ್ಲಿ, ಅಂದರೆ ಅವನು ತುತ್ತೂರಿಯನ್ನು
ಓದುವುದಕ್ಕಿರುವ ಸಮಯದಲ್ಲಿ ದೇವರು ಇದುವರೆಗೆ ಗುಪ್ತವಾಗಿಟ್ಟಿದ್ದ ಸಂಕಲ್ಪವನ್ನು ತನ್ನ ದಾಸರಾದ ಪ್ರವಾದಿಗಳಿಗೆ ಶುಭ ವರ್ತಮಾನವಾಗಿ ತಿಳಿಸಿದ ಪ್ರಕಾರ ನೆರವೇರಿಸುವನು. ಗುಪ್ತವಾಗಿಟ್ಟಿದ್ದ ಸಂಗತಿಯನ್ನು ನೆರವೇರಿಸ್ತಾರೆ. ನೆರವೇರಿಸಿದ ಮೇಲೆ ಏನಾಗುತ್ತೆ? ಗುಪ್ತವಾಗಿಟ್ಟಿದ್ದ ಸಂಗತಿಯನ್ನು ನೆರವೇರಿಸ್ತಾನೆ. ನೆರವೇರಿಸಿದ ಮೇಲೆ ಎಲ್ಲರಿಗೂ ತಿಳಿಸುವಂಥದ್ದು, ಎಲ್ಲರಿಗೂ ಏನು ಮಾಡುವಂಥದ್ದು? ಪರಿಚಯ ಮಾಡುವಂಥದ್ದು. ಅದು ಕೂಡ ಒಂದು ಮಾತನ್ನು ನೋಡೋಣ. ಪ್ರಕಟಣೆ ಗ್ರಂಥ 22ನೇ ಅಧ್ಯಾಯ 10ನೇ ವಚನ. ಇದಲ್ಲದೆ ಅವನು ನನಗೆ, ಈ ಪುಸ್ತಕದಲ್ಲಿರುವ ಪ್ರವಾದನ ವಾಕ್ಯಗಳನ್ನು ಗುಪ್ತವಾಗಿರಬೇಡ, ಇವು ನೆರವೇರುವ ಸಮಯವು ಸಮೀಪವಾಗಿದೆ. ಗುಪ್ತವಾಗಿಡಬೇಡ. ಅಲ್ಲೇನು ಗುಪ್ತವಾಗಿಡು ಅಂತ ಹೇಳಿದ್ದಾನೆ, ಇಲ್ಲೇನು ಗುಪ್ತವಾಗಿಡಬೇಡ ಅಂತ ಹೇಳ್ತಾ ಇದ್ದಾನೆ. ಗುಪ್ತವಾಗಿಡು ಅಂದರೆ ಮುಚ್ಚಿಡು, ರಹಸ್ಯವಾಗಿ ಮುಚ್ಚಿಡು, ಯಾರಿಗೂ ತಿಳಿಸಬೇಡ ಅಂತ ಯೋಹಾನನಿಗೆ, ಇದು ಕೂಡ ಯೋಹಾನನಿಗೆ ತಿಳಿಸಿದ್ದು. ಅದೇ ಪ್ರಕಾರ 22ನೇ ಅಧ್ಯಾಯ 10ನೇ ವಚನದಲ್ಲಿ ನೋಡುವಾಗ, ಇದಲ್ಲದೆ ಅವನು ನನಗೆ ಈ ಪುಸ್ತಕದಲ್ಲಿರುವ ಪ್ರವಾದನ ವಾಕ್ಯಗಳನ್ನು ಗುಪ್ತವಾಗಿಡಬೇಡ, ಇವು ನೆರವೇರುವ ಸಮಯವು ಸಮೀಪವಾಗಿದೆ. 10ನೇ ಅಧ್ಯಾಯ 4-5ನೇ ವಚನದಲ್ಲಿ ನೋಡುವಾಗ, ಗುಪ್ತವಾಗಿಡು ಯೋಹಾನನೇ. ಅದು ಎಲ್ಲಿಯವರೆಗೆ ಗುಪ್ತವಾಗಿರುತ್ತೆ? 7ನೇ ವಚನ 8ನೇ ವಚನ. ಅಂದರೆ ಇದುವರೆಗೆ ಗುಪ್ತವಾಗಿರುವಂಥ ಸಂಗತಿಗಳನ್ನು 7ನೇ ತುತ್ತೂರಿಯನ್ನು ಊದುವಂಥ ಆ ಸಮಯದಲ್ಲಿ ಅದು ನೆರವೇರುತ್ತೆ. ನೆರವೇರಿದಾಗ ಏನಾಗುತ್ತೆ? ಎಲ್ಲರಿಗೂ ಪರಿಚಯವಾಗುತ್ತೆ, ಅಂದರೆ ಹೊರಪಡಿಸ್ತಾನಂತ. ಇಷ್ಟಕ್ಕೂ ಇದು ಗುಪ್ತವಾಗಿಟ್ಟಿರುವಂಥದ್ದು ನೆರವೇರಿದೆಯಾ ಅಥವಾ ಭವಿಷ್ಯತ್ತಲ್ಲಿ ನೆರವೇರುತ್ತಾ? ನೆರವೇರಿದೆಯಾ ಅಥವಾ ಭವಿಷ್ಯತ್ತಲ್ಲಿ ನೆರವೇರುತ್ತಾ? ಇದು ವಾಕ್ಯದ ಮೂಲಕ ನೀವು ಪರಿಶೋಧನೆ ಮಾಡಬೇಕಾಗತ್ತೆ. ಯಾಕೆಂದರೆ ಒಂದೊಂದು ವಚನದಲ್ಲಿ ಇದ್ದಂಥ ಕೆಲವು ವಿಷಯಗಳನ್ನು ಬಿಡಿಸ್ಕೊಂಡು ಬರ್ತಾ ಇದ್ದೀನಿ, ಅರ್ಥ ಆಗುವಂಥ ರೀತಿಯಲ್ಲಿ ವಾಕ್ಯದ ಮೂಲಕ ಇದ್ದದ್ದು ಇದ್ದಾಗ. ಯಾಕೆಂದರೆ ತುಂಬ ಜನ ಪ್ರಿಯರ ದೇವ್ರ ಮಕ್ಕಳಿರ ಇಲ್ಲದು ಸಲ್ಲದು ಅಂದರೆ ಅಲ್ಲಿ ಬೈಬಲ್ ಗ್ರಂಥದಲ್ಲಿ ಏನು ಬರೆಯಲ್ಪಟ್ಟಿದೆಯೋ ಪ್ರಕಟಣೆ ಗ್ರಂಥದಲ್ಲಿ, ಆ ಪ್ರಕಟಣೆ ಗ್ರಂಥದಲ್ಲಿ ಬರೆಯಲ್ಪಟ್ಟಿರುವಂಥ ಕೆಲವು ವಿಷಯಗಳನ್ನು ತಪ್ಪಾಗಿ ಅರ್ಥ ಮಾಡಿಕೊಂಡು ಇಲ್ಲದು ಸಲ್ಲದು ಬೋಧನೆ ಮಾಡುವಂಥ ಬೋಧಕರು ಪ್ರಪಂಚ ದೇಶದಲ್ಲಿ ರಾಶಿಯಾಗಿದ್ದಾರೆ. ಎಲ್ಲ ದಾರಿ ತಪ್ಪಿಸುವಂಥದ್ದು. ನೋಡೋದಕ್ಕೇನು ನಿಜ ಅನ್ನೋ ಥರನೇ ಇರುತ್ತೆ, ಆದರೆ ವಾಕ್ಯಕ್ಕೆ ವಿರುದ್ಧವಾಗಿ ಬೋಧನೆ ಮಾಡ್ತಾ ಇರ್ತಾರೆ. ಯಾವುದು ನಿಜ, ಯಾವುದು ಸುಳ್ಳು, ನಾವು ಯಾವುದನ್ನು ನಂಬಬೇಕು ಅಂತ ಗೊತ್ತಾಗಬೇಕಾದ್ರೆ ನೀವೇನು ಮಾಡಬೇಕು? ಬೈಬಲ್ ಗ್ರಂಥವನ್ನು ಪರಿಶೋಧನೆ ಮಾಡಬೇಕು. ಯೋಹಾನನಿಗೆ ತಿಳಿಸಿದ ಪ್ರಕಾರ ಒಂದು ಕಾಲದಲ್ಲಿ ದಾನಿಯೇಲನು ಕೂಡ ತಿಳಿಸಿದ್ದಾನೆ ಪ್ರಿಯರೇ. ಯೋಹಾನನಿಗೆ ಯಾವ ರೀತಿ ಗುಪ್ತವಾಗಿಡು, ಮುಚ್ಚಿಡು ಅಂತ ಹೇಳಿದ್ದಾರೋ ದೇವರು, ಅದೇ ಪ್ರಕಾರ ದಾನಿಯೇಲನು ಕೂಡ ಹೇಳಿದ್ದಾರೆ. ಅಲ್ಲಿ ಯೇಸು ಕ್ರಿಸ್ತರು ಬಂದು ಮಾತನಾಡಿರ್ಬೋದು, ಇಲ್ಲ ದೇವದೂತನು ಬಂದು ಮಾತನಾಡಿರ್ಬೋದು, ಇಲ್ಲ ಪ್ರವಾದಿಗಳ ಮೂಲಕ ಮಾತನಾಡ್ಬೋದು. ಒಟ್ಟಿನಲ್ಲಿ ದೇವರು ತನ್ನ ಸೇವಕರ ಮೂಲಕ ಮಾತನಾಡುವಂಥದ್ದು. ನೋಡೋಣ, ದಾನಿಯೇಲನ ಗ್ರಂಥ 12ನೇ ಅಧ್ಯಾಯ 4ನೇ ವಚನ. ದಾನಿಯೇಲನೇ, ನೀನು ಈ ಮಾತುಗಳನ್ನು ಮುಚ್ಚಿಡು, ಅವುಗಳನ್ನು ಬರೆಯುವ ಗ್ರಂಥಕ್ಕೆ ಮುದ್ರೆ ಹಾಕು, ಅಂತ್ಯಕಾಲದವರೆಗೆ ಮರೆಯಾಗಿರಲಿ ಅಂತಾರೆ. ಆನಂತರ 9ನೇ ವಚನವನ್ನು ನೋಡಿ. 9ನೇ ವಚನವನ್ನು, ದಾನಿಯೇಲನೇ, ಈ ಮಾತುಗಳು ಅಂತ್ಯಕಾಲದವರೆಗೆ ಮುಚ್ಚಲ್ಪಟ್ಟು ಮುದ್ರಿತವಾಗಿವೆ. ದಾನಿಯೇಲನೇ, ನಿನಗೆ ಕೊಡಲ್ಪಟ್ಟಿರುವಂಥ ಈ ದರ್ಶನ ಇದೆಯಲ್ಲ, ಇದು ಮುಚ್ಚಿಡು, ಇದಕ್ಕೆ ಮುದ್ರೆ ಹಾಕು. ಅಂದರೆ ಒಂದು ಕಾಲದಲ್ಲಿ ದಾನಿಯೇಲನು ಕೂಡ ಈ ಥರ ಹೇಳಿದ್ದಾರಂತ ನೋಡುವಾಗ, ಹೌದು, ಗುಪ್ತವಾಗಿಡು ಅಂತ ಹೇಳಿದ್ದಾರೆ. ಗುಪ್ತವಾಗಿ ಅಂದರೆ ದಾನಿಯೇಲನಿಗೂ ತಿಳಿಸಿರುವಂಥ ವಿಷಯ ಬೇರೆ, ಯೋಹಾನನಿಗೆ ತಿಳಿಸಿರುವಂಥ ವಿಷಯ ಬೇರೆ. ದಾನಿಯೇಲನಿಗೆ ತಿಳಿಸಿರುವಂಥ ವಿಷಯವನ್ನು ಕೂಡ ಭವಿಷ್ಯದ ದಿನಗಳಲ್ಲಿ ಈ ದಾನಿಯೇಲನ ಇತಿಹಾಸ, ಇಲ್ಲಾಂದರೆ ದಾನಿಯೇಲನ ಪರಿಚಯ, ಗ್ರಂಥದ ಪರಿಚಯ ಬಗ್ಗೆ ಮಾತಾಡ್ತೀವಲ್ವ. ಇವಾಗ ಪ್ರಕಟಣೆ ಗ್ರಂಥದ ವಿವರಣೆಯನ್ನು ಕುರಿತು ಮಾತಾಡ್ತಾ ಇದ್ದೀವಿ. ದಾನಿಯೇಲ್ ಗ್ರಂಥದ ವಿವರಣೆಯನ್ನು ಕೊಡುವಾಗ ಎಲ್ಲ ವಿಷಯಗಳು ಗೊತ್ತಾಗುತ್ತೆ. ಓಕೆ, ಅಂದರೆ ಕನಸು
ಇಲ್ಲ ದರ್ಶನ ಬಂದಾಗ ಆ ದರ್ಶನದಲ್ಲಿ ಕೆಲವು ವಿಷಯಗಳನ್ನು ಏನ್ರಿ ಬಯಲುಪಡಿಸಿದ್ದಾನೆ, ಕೆಲವು ವಿಷಯಗಳನ್ನು ಪರಿಚಯ ಮಾಡಿದ್ದಾನೆ, ಅರ್ಥವಾಗಿ ತಿಳಿಸ್ಕೊಟ್ಟಿದ್ದಾರೆ. ಇನ್ನು ಕೆಲವು ವಿಷಯಗಳನ್ನು ಗುಪ್ತವಾಗಿಡು ಅಂತ ಹೇಳಿದ್ದಾರೆ ಹಳೆ ಒಡಂಬಡಿಕೆಯಲ್ಲಿ. ಅದೇ ಪ್ರಕಾರ ಹೊಸ ಒಡಂಬಡಿಕೆಯಲ್ಲಿ ಕೂಡ ಯೋಹಾನನಿಗೆ ದರ್ಶನ ಕೊಟ್ಟಿದ್ದಾನೆ. ಆ ದರ್ಶನದಲ್ಲಿ ತೋರಿಸಿರುವಂಥ ಕೆಲವನ್ನು ಮುಚ್ಚಿಡು ಅಂತ ಹೇಳಿದ್ದಾನೆ, ಅಂದರೆ ಗುಪ್ತವಾಗಿಡು ಅಂತ ಹೇಳಿದ್ದಾರೆ. 10ನೇ ಅಧ್ಯಾಯ 4-5 ವಚನವನ್ನು ನೋಡುವಾಗ, ಇವಾಗ 10ನೇ ಅಧ್ಯಾಯ 4ನೇ ವಚನ 5ನೇ ವಚನದಲ್ಲಿ ಗುಪ್ತವಾಗಿ ಇಡಲ್ಪಟ್ಟಿರುವಂಥ ಈ ಸಂಗತಿಯನ್ನು ದೇವರು ನೆರವೇರಿಸಿದ್ದಾರಾ ಇಲ್ವಾ, ಅಥವಾ ಎಲ್ಲರಿಗೂ ಪರಿಚಯ ಮಾಡಿದ್ದಾರಾ ಇಲ್ವಾ, ಪರಿಚಯ ಆಗುವಂತೆ ಹೇಳಿದ್ದಾರಾ, ಅಥವಾ ರಹಸ್ಯವಾಗಿ ಗುಪ್ತವಾಗಿ ಹಾಗೇ ಇದೆಯಾ, ಅದನ್ನು ನೆರವೇರಿಸಿದ್ದಾರಾ ಅಥವಾ ಗುಪ್ತವಾಗಿ ಹಾಗೇ ಇದೆಯಾ ಎಂದು ವಾಕ್ಯದ ಮೂಲಕ ನಾವು ತಿಳ್ಕೊಳ್ಳೋಣ. ವಾಕ್ಯದ ಮೂಲಕ ಮೊದಲನೇದಾಗಿ ಗಮನಿಸಬೇಕು, ರೋಮನರ ಆಳ್ವಿಕೆಯ ಕಾಲದಲ್ಲಿ ಮಹಾಶ್ರಮೆ ಸಭೆಗೆ ಉಂಟಾಗುತ್ತೆ. ದೊಡ್ಡ ಸಭೆ ಅಂದರೆ ಕ್ರೈಸ್ತರ ಮಧ್ಯದಲ್ಲಿ ಆಗಿರ್ಬೋದು, ಇಲ್ಲಾಂದರೆ ಯಹೂದ್ಯರ ಮಧ್ಯದಲ್ಲಿ ಆಗಿರ್ಬೋದು, ಮಹಾಶ್ರಮೆ ಎನ್ನುವಂಥದ್ದು ಉಂಟಾಗುತ್ತೆ. ಕ್ರೈಸ್ತರೆಲ್ಲರೂ ಕೂಡ ಬೇರೆ ಬೇರೆ ಪ್ರಾಂತಕ್ಕೆ ಹೊರಟೋಗ್ತಾರೆ. ಅನೇಕರು ಹೊರಟೋಗ್ತಾರೆ. ಅಂದರೆ ಯೆರೂಸಲೇಮ್ ಪಟ್ಟಣವನ್ನು, ಈ ಪರಿಸರ ಪಟ್ಟಣಗಳಲ್ಲಿ ಈ ಕ್ರೈಸ್ತರು, ಅಲ್ಲಲ್ಲಿ ಕ್ರೈಸ್ತರು ಇರ್ತಾರಲ್ವ, ಕ್ರೈಸ್ತರು ಬೇರೆ ಬೇರೆ ದೇಶಗಳಿಗೆ ಹರಡುತ್ತಾರೆ ಪ್ರಿಯರೇ, ವಲಸೆ ಹೋಗ್ತಾರೆ. ಯಾಕೆಂದರೆ ರೋಮನರ ಆಳ್ವಿಕೆಯ ಕಾಲದಲ್ಲಿ, ಅಂದರೆ ಚಕ್ರವರ್ತಿ ಕಾಲಗಳಲ್ಲಿ ಏನಾಗುತ್ತೆ ಅಂತ ನೋಡುವಾಗ ಕೆಲವು ಆಜ್ಞೆಗಳು ಬರುತ್ತೆ. ಎಂಥ ಆಜ್ಞೆಗಳು? ಈ ಡೊಮೇಷಿಯನ್ ಎನ್ನುವಂಥ ಚಕ್ರವರ್ತಿ ಇರ್ತಾನೆ. ಕ್ರಿಸ್ತ ಶಕ 81ರಲ್ಲಿ ಡೊಮೇಷಿಯನ್ ಎಂಬುವಂಥ ಈ ಚಕ್ರವರ್ತಿ ಏನು ಮಾಡ್ತಾನಂತ ನೋಡುವಾಗ ತನ್ನದೇ ಒಂದು ವಿಗ್ರಹ, ಚಕ್ರವರ್ತಿಯ ಒಂದು ವಿಗ್ರಹವನ್ನು ಏರ್ಪಾಟ್ ಮಾಡಿ ಅಲ್ಲಲ್ಲಿ ನೇಮಿಸುವಂಥದ್ದು. ಎರಡನೇದಾಗಿ ಅವರ ಮಧ್ಯದಲ್ಲಿ ಕೆಲವರು ಉನ್ನತವಾದಂಥ ಅರಸರು, ಅಧಿಕಾರಿಗಳಿರ್ತಾರ, ಅವರೆಲ್ಲರ ವಿಗ್ರಹಗಳನ್ನು ಮಾಡಿ ಪೂಜೆ ಮಾಡುವಂಥದ್ದು. ಇವಾಗ ಈ ರೋಮನರ ಆಳ್ವಿಕೆ ಕಾಲದಲ್ಲಿ ಇವರೇ ಅವರಿಗೆ ದೇವರು. ದಾನಿಯೇಲನ ಕಾಲದಲ್ಲಿ ನೆಬೂಕದ್ನೆಚ್ಚರನ ದೊಡ್ಡ ವಿಗ್ರಹವನ್ನು ಏರ್ಪಾಟ್ ಮಾಡ್ತಾರೆ. ಒಂದು ಆಜ್ಞೆ ಹೊರಡುತ್ತೇನೆ. ಏನು ಆಜ್ಞೆ ಹೊರಡ್ತಾರೆ ಅಂದರೆ, ಇಂದಿನಿಂದ ಈ ವಿಗ್ರಹಕ್ಕೆ ನೀವು ನಮಸ್ಕಾರ ಮಾಡಬೇಕು. ಯಾವ ವಿಗ್ರಹಕ್ಕೆ? ನೆಬೂಕದ್ನೆಚ್ಚರನು ನೆಲೆಸಿರುವಂಥ ವಿಗ್ರಹಕ್ಕೆ. ನಮಸ್ಕಾರ ಮಾಡದೆ ಹೋದರೆ ಅವರನ್ನು ಬೆಂಕಿಯ ಕೊಂಡದಲ್ಲಿ ಹಾಕ್ತೀವಂತ ಆಜ್ಞೆ. ಶದ್ರಕ್, ಮೇಷಕ್, ಅಬೇದ್ನೆಗೋ ಇದ್ದಾರಲ್ಲ, ಇವ್ರು ಮೂವರು ಮಾತ್ರ ಆ ವಿಗ್ರಹಕ್ಕೆ ನಮಸ್ಕಾರ ಮಾಡಲ್ಲ. ಈ ಮೂವರನ್ನು ಬೆಂಕಿಯ ಕೊಂಡದಲ್ಲಿ ಹಾಕೋದಕ್ಕೆ ಸಿದ್ಧನಾಗ್ತಾನೆ ನೆಬೂಕದ್ನೆಚ್ಚರನು. ಆನಂತರ ನೆಬೂಕದ್ನೆಚ್ಚರನ ಆದಮೇಲೆ ಇನ್ನೊಬ್ಬ ಅರಸನ ಬರ್ತಾನೆ. ಈ ಅರಸನ ಕಾಲದಲ್ಲಿ ಇನ್ನೊಬ್ಬ ಚಕ್ರವರ್ತಿ, ಆತನ ಕಾಲದಲ್ಲಿ ಏನಾಗುತ್ತಂತ ನೋಡುವಾಗ 1 ತಿಂಗಳವರೆಗೆ ಯಾರು ಕೂಡ ನಿಮ್ಮ ದೇವತೆಗಳಿಗೆ ಪೂಜೆ ಮಾಡಬಾರ್ದು. ನಿಮ್ಮ ಕೊರತೆಗಳಿದ್ದಾಗ ಈ ಚಕ್ರವರ್ತಿ ಬಳಿಯಲ್ಲಿ ಬಂದು ನೀವು ಪ್ರಾರ್ಥನೆ ಮಾಡಬೇಕು, ಇಲ್ಲ ನಮಸ್ಕಾರ ಮಾಡಬೇಕು, ಏನಾದರೂ ಬೇಡಬೇಕು. ನೀವು ಬೇಡುವಂಥದ್ದಾಗಿರ್ಬೋದು, ಪ್ರಾರ್ಥನೆ ಮಾಡುವಂಥದ್ದಾಗಿರ್ಬೋದು, ಆರಾಧನೆ ಮಾಡುವಂಥದ್ದಾಗಿರ್ಬೋದು, ನಮ್ಮ ಚಕ್ರವರ್ತಿಗೇನೆ ನೀವು ಆರಾಧನೆ ಮಾಡಬೇಕು, ಪೂಜೆ ಮಾಡಬೇಕು, ಇಲ್ಲಾಂದರೆ ನಮಸ್ಕಾರ ಮಾಡಬೇಕು, ಇಲ್ಲಾಂದರೆ ಪ್ರಾರ್ಥನೆ ಮಾಡಬೇಕು. ಯಾರು ಯಾವ ದೇವತೆಗಳಿಗೆ ನೀವು ನಮಸ್ಕಾರ ಮಾಡಿಕೊಡುದು ಎನ್ನುವಂಥ ಅಪ್ಪಣೆ ಬರುತ್ತೆ ದಾನಿಯೇಲನ ಕಾಲದಲ್ಲಿ. ಒಂದು ವೇಳೆ ಯಾರಾದರೂ ಅವರವರ ದೇವತೆಗಳನ್ನು, ಅವರವರು ನಂಬಿರುವಂಥ ದೇವರುಗಳನ್ನು ಪೂಜೆ ಮಾಡಿದ್ರೆ ಅಂಥವರನ್ನು ಸಿಂಹಗಳ ಗವಿಯಲ್ಲಿ ಹಾಕಬೇಕು ಎನ್ನುವಂಥ ಅಪ್ಪಣೆ ಬರುತ್ತೆ. ಅವಾಗ ಏನಾಗುತ್ತೆ ಅಂತ ನೋಡುವಾಗ ಎಲ್ಲರೂ ಕೂಡ ಹೋಗಿ ಚಕ್ರವರ್ತಿಗೆ ನಮಸ್ಕಾರ ಮಾಡ್ತಾರೆ, ಪೂಜೆ ಮಾಡ್ತಾರೆ, ಅವನಿಗೆ ನಮಸ್ಕಾರ ಮಾಡುವಂಥದ್ದು ನಡೆಯುತ್ತೆ. ದಾನಿಯೇಲನು ಮಾತ್ರ ಪ್ರತಿನಿತ್ಯ ಬೆಳಿಗ್ಗೆ, ಮಧ್ಯಾಹ್ನ, ರಾತ್ರಿ ಪ್ರಾರ್ಥನೆ ಮಾಡಿಕೊಳ್ತಾನೆ. ಈ ಕುತಂತ್ರಗಾರರಿರ್ತಾರಲ್ಲ, ಮೇನ್ ಏನಪ್ಪ ಅಂದರೆ ದಾನಿಯೇಲನನ್ನು ಹೇಗಾದರೂ ಮಾಡಿ ಸಿಗಾಕ್ಸ್ಬೇಕು, ಹೇಗಾದರೂ ಮಾಡಿ ಕೊಂದಾಗಬೇಕು ಎನ್ನುವಂಥ ಕುತಂತ್ರದಿಂದ ಹುಡುಕ್ತಾ ಇರ್ತಾರೆ, ತಪ್ಪು ಹುಡುಕ್ತಾ ಇರ್ತಾರೆ. ದಾನಿಯೇಲನ ಮೇಲೆ ತಪ್ಪುಗಳು, ದಾನಿಯೇಲನ ಮೇಲೆ ತಪ್ಪುಗಳು ಹುಡುಕಿದಾಗ ಎಲ್ಲಿ ತಪ್ಪುಗಳು ಸಿಗಲ್ಲ. ಈ ಮನುಷ್ಯನನ್ನು ಹಿಡಿಬೇಕಾದ್ರೆ ಒಂದೇ ಒಂದು ತಪ್ಪಿನಲ್ಲಿ ಸಿಕ್ಕಾಕ್ಕೊಳ್ತಾನೆ. ಅದೇನಪ್ಪ ಅಂದರೆ ಪ್ರಾರ್ಥನೆ ವಿಷಯದಲ್ಲಿ. ಅಂದರೆ ಆತನು ನಂಬಿರುವಂಥ ಯೆಹೋವ ದೇವರನ್ನು ಬಿಟ್ಟರೆ ಯಾವ ದೇವತೆಗಳನ್ನು ಈತನು ಪೂಜೆ ಮಾಡಲ್ಲ. ಆದ್ದರಿಂದ ಒಂದು ಆಜ್ಞೆಗಳನ್ನು ತರೋಣ ಅಂತೇಳಿ, ಅರಸನೇ ನಿಮ್ಮನ್ನು ಬಿಟ್ಟು 1 ತಿಂಗಳವರೆಗೆ ಯಾರು ಕೂಡ ನಮಸ್ಕಾರ ಮಾಡಿಕೊಡ್ದು. ಒಂದು ವೇಳೆ ಯಾರಾದರೂ ನಮಸ್ಕಾರ ಮಾಡಿದರೆ ಬೇರೆ ಬೇರೆ ದೇವತೆಗಳಿಗೆ, ಅವರವರು ನಂಬಿರುವಂಥ ದೇವತೆಗಳಿಗೆ ನಮಸ್ಕಾರ ಮಾಡಿದರೆ ಅಂಥವರನ್ನು ಸಿಂಹದ ಗವಿಗಳಲ್ಲಿ ಹಾಕಬೇಕು ಎನ್ನುವಂಥ ಆಜ್ಞೆ ಮಾಡಬೇಕು ಅಂತೇಳಿ ಏನ್ರಿ ಕಾನೂನು ಮಾಡ್ತಾರೆ. ಈ ಕಾನೂನು ಬಂದಾಗ ಅದು ಎಲ್ಲರೂ ಪಾಲಿಸಬೇಕು.
ದಾನಿಯೇಲನು ದೇವರ ಭಕ್ತನಾಗಿರುವಾಗ ನಾನು ಅದನ್ನು ಪಾಲಿಸಲ್ಲ ಅಂತ ಹೇಳಿದಾಗ ಈ ದಾನಿಯೇಲನನ್ನು ಸಿಂಹದ ಗವಿಯಲ್ಲಿ ಹಾಕುವಂಥದ್ದು ನೋಡ್ತೀವಿ. ಅಂದರೆ ಅರ್ಥ ಏನಪ್ಪ ಅಂತ ನೋಡುವಾಗ, ಇದರ ಹಿಂದೆ ಇರುವಂಥ ಉದ್ದೇಶ ಏನಂತ ನೋಡುವಾಗ, ಆಗಿನ ಕಾಲದಲ್ಲಿ ಕೂಡ ಅರಸರ ವಿಗ್ರಹಗಳನ್ನು ಇಲ್ಲಾಂದರೆ ಏನ್ರಿ ಪ್ರತಿಮೆಗಳನ್ನು ನಿಲ್ಲಿಸಿ ಇವುಗಳಿಗೆ ನಮಸ್ಕಾರ ಮಾಡಬೇಕು, ನಮಸ್ಕಾರ ಮಾಡದೆ ಹೋದರೆ ಕೊಂದಾಗ್ತೀವಿ ಎನ್ನುವಂಥ ಅಪ್ಪಣೆ. ಅದೇ ಪ್ರಕಾರ ಡೊಮೇಷಿಯನ್ ಎನ್ನುವಂಥ ಈ ಚಕ್ರವರ್ತಿಯ ಕಾಲದಲ್ಲಿ ಕೂಡ ಏನು ಬರುತ್ತೆ ಅಂತ ನೋಡುವಾಗ ಇಂಥ ಆಜ್ಞೆಗಳು ಬರುತ್ತೆ. ಅವಾಗ ಅಪೋಸ್ತಲರು ಇವರು ಇರ್ತಾರಲ್ಲ, ಅಪೋಸ್ತಲರಲ್ಲಿ ಎಲ್ಲರೂ ಕೂಡ ಮರಣ ಹೊಂದಿರ್ತಾರೆ. ಯಾರು ಮತ್ತಾಯನಾಗಿರ್ಬೋದು, ಇಲ್ಲಾಂದರೆ ಪೇತ್ರನಾಗಿರ್ಬೋದು, ಯಾಕೋಬನಾಗಿರ್ಬೋದು, ಈ ಅಪೋಸ್ತಲರಲ್ಲಿ ಎಲ್ಲರೂ ಮರಣ ಹೊಂದಿರ್ತಾರೆ. ಪೌಲನು ಕೂಡ ಮರಣ ಹೊಂದಿರ್ತಾನೆ ಆ ಕಾಲದಲ್ಲಿ. ಕ್ರಿಸ್ತ ಶಕ 80 ಒಳಗಡೆ ಇವರೆಲ್ಲರೂ ಮರಣ ಹೊಂದಿರ್ತಾರೆ. ಯಾರು? ಯೋಹಾನನು ಉಳ್ಕೊಂಡಿರ್ತಾನೆ. ಈ ಪ್ರಕಟಣೆ ಗ್ರಂಥವನ್ನು ಬರೆಯುವಂಥ ಯೋಹಾನನಿದ್ದಾನಲ್ಲ, ಆತನು ಮಾತ್ರ ಉಳಿದಿರ್ತಾನೆ. ಇನ್ನು ಕೆಲವರು ಅಲ್ಲೆಲ್ಲಿ ಸಭೆಗಳಲ್ಲಿ. ಈತನನ್ನು ಯೋಹಾನನನ್ನು ಏನು ಮಾಡ್ತಾರಂತ ನೋಡುವಾಗ ಕ್ರಿಸ್ತ ಶಕ 81ರಲ್ಲಿ ಏನ್ರಿ ಪತ್ಮೋಸು ದ್ವೀಪದಲ್ಲಿ ಬಂಧಿಸಿ ಅಲ್ಲಿ ಕಳಿಸುವಂಥದ್ದು. ಪತ್ಮೋಸು ದ್ವೀಪ ಅಂದರೆ ಎಫೆಸ ಪಟ್ಟಣದಿಂದ ಸುಮಾರು 80 ಕಿಲೋಮೀಟ್ರು ಸಮುದ್ರ ಮಧ್ಯಭಾಗ, ಸುಮಾರು 80 ಕಿಲೋಮೀಟ್ರ್ ಹೋಗಬೇಕು. ಎಲ್ಲಿಂದ? ಎಫೆಸ ಪಟ್ಟಣದಿಂದ ಈ ಪತ್ಮೋಸು ದ್ವೀಪಕ್ಕೆ ಹೋಗಬೇಕಾದರೆ ಸುಮಾರು ಒಂದು 80 ಕಿಲೋಮೀಟ್ರ್ ಆಗ್ಬೋದು. ಆ ಕಾಲದಲ್ಲಿ ಅಂದರೆ ಯೋಹಾನನನ್ನು ಪತ್ಮೋಸು ದ್ವೀಪದಲ್ಲಿ ಹಾಕಿದಾಗ ಆ ಕಾಲದಲ್ಲಿ ಆ ಒಂದು ಪ್ರಾಂತದಲ್ಲಿ ಮನುಷ್ಯರಿಲ್ಲ. ಇವಾಗ ಯೋಹಾನನನ್ನು ಅಂಥ ಪ್ರಾಂತಕ್ಕೆ, ಯಾರು ಮನುಷ್ಯರು ಇಲ್ಲದಂಥ ಒಂದು ಸಮುದ್ರದ ಒಂದು ಮಧ್ಯಭಾಗದಲ್ಲಿ ಒಂದು ದ್ವೀಪದಲ್ಲಿ ಹಾಕುವಂಥದ್ದು. ಅಲ್ಲಿ ಒಬ್ಬನೇ ಇರ್ತಾನೆ, ಯೋಹಾನನು ಒಬ್ಬನೇ ಇರ್ತಾನೆ, ಯಾರೂ ಇಲ್ಲ ಜೊತೆಯಲ್ಲಿ. ಅಲ್ಲಿ ಯೋಹಾನನಿಗೆ ದರ್ಶನ ಬರುತ್ತೆ ರೀ. ಗಮನಿಸಬೇಕು, ಯಾಕೆಂದರೆ ಈ ಒಂದು ಪ್ರಕಟಣೆ ಗ್ರಂಥವನ್ನು ಅರ್ಥ ಮಾಡ್ಕೊಳ್ಬೇಕಾದ್ರೆ ಧ್ಯಾನದಲ್ಲಿ ಇರಬೇಕು, ಭಕ್ತಿಯಲ್ಲಿರಬೇಕು, ಯೋಚನೆ ಮಾಡಬೇಕು. ಇಲ್ಲದೆ ಹೋದರೆ ಅರ್ಥ ಆಗಲ್ಲ. ಪ್ರಕಟಣೆ ಗ್ರಂಥ 1ನೇ ಅಧ್ಯಾಯ 9ನೇ ವಚನ 10ನೇ ವಚನವನ್ನು, ನಿಮ್ಮ ಸಹೋದರನು ಯೇಸುವಿನ ನಿಮಿತ್ತ ಹಿಂಸೆಯಲ್ಲಿಯೂ ರಾಜ್ಯದಲ್ಲಿಯೂ ತಾಳ್ಮೆಯಲ್ಲಿಯೂ ನಿಮ್ಮೊಂದಿಗೆ ಪಾಲುಗಾರನು ಆಗಿರುವ ಯೋಹಾನನೆಂಬ ನಾನು ದೇವರ ವಾಕ್ಯದಗೋಸ್ಕರ ಯೇಸುವಿನ ವಿಷಯವಾದ ಸಾಕ್ಷಿಗೋಸ್ಕರವು ಪತ್ಮೋಸು ದ್ವೀಪದಲ್ಲಿದ್ದೆನು. ನಾನು ಕರ್ತನ ದಿನದಲ್ಲಿ ದೇವರಾತ್ಮವಶನಾಗಿ ನನ್ನ ಹಿಂದುಗಡೆ ತುತ್ತೂರಿಯ ಶಬ್ದದಂತಿರುವ ಮಹಾಶಬ್ದವನ್ನು ಕೇಳಿದೆನು. ಅವತ್ತು ದರ್ಶನವಾಗಿದೆಯಂತೆ. ಏನು ಬಂದಿದೆ ಮಹಾಶಬ್ದ ಅಂತ ನೋಡುವಾಗ 11ನೇ ವಚನ, ನೀನು ನೋಡುವುದನ್ನು ಪುಸ್ತಕದಲ್ಲಿ ಬರೆದು ಎಫೆಸ, ಸ್ಮರ್ನ, ಪೆರ್ಗಮ, ತುವತೈರ, ಸಾರ್ದಿಸು, ಫಿಲದೆಲ್ಫಿಯಾ, ಲವೋದೋಕಿಯ ಎಂಬಿ 7 ಪಟ್ಟಣಗಳ ಸಭೆಗಳಿಗೆ ಕಳಿಸಬೇಕೆಂದು ನುಡಿಯಿತು. 7 ಪಟ್ಟಣಗಳು. ಒಂದು ನುಡಿ ಬಂದಿದೆ. ಮಹಾಶಬ್ದದಿಂದ ನುಡಿ ಬಂದಾಗ 7 ಪಟ್ಟಣಗಳಿಗೆ ಆ ನುಡಿಯಲ್ಲಿ ಏನಿದೆ ಅಂತ ಇರುತ್ತೆ? 7 ಪಟ್ಟಣಗಳು ಅಂದರೆ 7 ಸಭೆಗಳು. 7 ಸಭೆಗಳು ಯಾವಂತ ಇಲ್ಲಿ ಬರೆಯಲ್ಪಟ್ಟಿದೆ. ಆ 7 ಸಭೆಗಳಿಗೆ ದೇವರ ವಾಕ್ಯವನ್ನು ಅಂದರೆ ಎಚ್ಚರಿಕೆ ಮಾತುಗಳನ್ನು ಹೇಳು ಅಂತೇಳಿ ಆಲ್ರೆಡಿ ಹೇಳಿದ್ದೇನೆ. ಆಲ್ರೆಡಿ ಈ ವಿಷಯವನ್ನು ಪ್ರಾರಂಭದ ಭಾಗಗಳಲ್ಲಿ ಮಾತಾಡಿದ್ದೀನಿ. ಮಹಾಶಬ್ದದಿಂದ ಕೂಗಿದಾನಂತೆ. ಯಾರು? ಯೇಸು ಪ್ರಭು ದರ್ಶನದಲ್ಲಿ, ಇಲ್ಲಿ ಪತ್ಮೋಸು ದ್ವೀಪದಲ್ಲಿ. ಯಾವಾಗಾಗಿದೆ ಅಂತ ನೋಡುವಾಗ, ಯಾವಾಗ ದರ್ಶನವಾಗಿದೆ? ಯಾವಾಗ ಈ ಯೋಹಾನನನ್ನು ಬಂಧಿಸಿ ಪತ್ಮೋಸು ದ್ವೀಪದಲ್ಲಿ ಹಾಕಿದಾಗ ಆ ದ್ವೀಪದಲ್ಲಿ ಯಾವಾಗ ಅರೆಸ್ಟ್ ಆಗಿದ್ದಾರೆ? ಕ್ರಿಸ್ತ ಶಕ 81ರಲ್ಲಿ. ಎಷ್ಟು ಕಾಲದವರೆಗೆ ಅಲ್ಲಿ ಇರ್ತಾನೆ ಅಂತ ನೋಡುವಾಗ ಸುಮಾರು ವರ್ಷಗಳು ಅಲ್ಲೇ ಇರ್ತಾನೆ ಪ್ರಿಯರೇ. ಅಲ್ಲಿ ದರ್ಶನವಾಗಿದೆ. ಮತ್ತು ಊಟಕ್ಕೆ ಅಲ್ಲಿ ದೇವರೇ ನೋಡ್ಕೊಂಡಿದ್ದಾರೆ. ಅಲ್ಲಿ ಊಟ ಯಾರು ಕೊಡ್ತಾರೆ? ಜನ ಇಲ್ಲ. ಒಂದು ದ್ವೀಪ ಅಲ್ಲಿ. ಆ ಒಂದು ಪರಿಸ್ಥಿತಿ ನೋಡುವಾಗ ಭಯಂಕರವಾದಂಥ ಕಷ್ಟದ ಪರಿಸ್ಥಿತಿ. ಒಂದು ವೇಳೆ ಸಿಟಿಯಲ್ಲಿ ಯಾರಾದರೂ ಕ್ರೈಸ್ತರು ಇಲ್ಲ ಯಹೂದ್ಯರು ಕಂಡಿದ್ದಾರಾ ಅಂಥವ್ರನ್ನ ಹಿಡಿದು ಸಂಹಾರ ಮಾಡುವಂಥದ್ದು, ನಾಶ ಮಾಡುವಂಥದ್ದು, ಕೊಂದಾಕುವಂಥದ್ದು ಅದು ಘೋರವಾಗಿ ನಡೆದಿದೆ ರೀ. ಅಂದರೆ ಅಲ್ಲಿಂದನೇ ಇವರು ಪ್ರಿಯರಾದ ದೇವ್ರ ಮಕ್ಕಳಿರ ಪ್ರಕಟಣೆ ಗ್ರಂಥವನ್ನು ಬರೀತಾರೆ. ಈ ದರ್ಶನದಲ್ಲಿ 10ನೇ ಅಧ್ಯಾಯದಲ್ಲಿ ಕೂಡ ದರ್ಶನನೇ. ಟೋಟಲ್ ಪ್ರಕಟಣೆ ಗ್ರಂಥ ಬರ್ಕೊಂಡು ಬರ್ತಾ ಇದ್ದಾನಲ್ಲ, ಟೋಟಲ್ ದರ್ಶನದ ಗ್ರಂಥ. ಈ ದರ್ಶನ ಅಂತ ನೋಡುವಾಗ
ಪ್ರಿಯರಾದ ದೇವರ ಮಕ್ಕಳಿರ 3 ಕಾಲಕ್ಕೆ ಸಂಬಂಧಪಟ್ಟಂಥ ಸಂಗತಿಗಳು ಇವೆ. ಎಷ್ಟು ಕಾಲಕ್ಕೆ ಸಂಬಂಧಪಟ್ಟ ಸಂಗತಿಗಳು? 3 ಕಾಲಕ್ಕೆ ಸಂಬಂಧಪಟ್ಟಂಥ ಸಂಗತಿಗಳು. ತುಂಬ ಜನ ಏನಂದ್ಕೊಳ್ತಾರೆ ಅಂದರೆ ಇದು ಭವಿಷ್ಯತ್ ಕಾಲಕ್ಕೆ ಸಂಬಂಧಪಟ್ಟಿರುವಂಥ ಗ್ರಂಥ ಅಂದ್ಕೊಳ್ತಾರೆ. 3 ಕಾಲಕ್ಕೆ ಸಂಬಂಧಪಟ್ಟಂಥ ಸಂಗತಿಗಳಿವೆ. ಎರಡನೇದಾಗಿ ವರ್ಣಿಸಿ ಹೋಲಿಸಿ ದೇವರು ಹೇಳಿದ್ದಾನೆ, ಅದೇ ಪ್ರಕಾರ ಯೋಹಾನನು ಬರೆದಿದ್ದಾನೆ. ಯೋಹಾನನು ಬರೆದಿರುವಂಥದ್ದು ವರ್ಣಿಸಿ ಹೋಲಿಸಿ 3 ಕಾಲಕ್ಕೆ ಸಂಬಂಧಪಟ್ಟದ್ದು, ವರ್ತಮಾನ, ಭೂತ, ಭವಿಷ್ಯತ್ ಕಾಲಕ್ಕೆ ಸಂಬಂಧಪಟ್ಟಿರುವಂಥ ವಿಷಯಗಳು. ಇವಾಗ ಭವಿಷ್ಯತ್ ದಿನಗಳಲ್ಲಿ ನಡೆಯುವಂಥ ವಿಷಯಗಳ ಅಥವಾ ನಡೆದೋಗಿರುವಂಥ ವಿಷಯಗಳ ಅಂತ ನೋಡುವಾಗ ವಾಕ್ಯದ ಮೂಲಕ ಅರ್ಥ ಮಾಡಿಕೊಳ್ಳೋಣ. ಇವ ನೋಡಿ, ಯೋಹಾನನು ಬರೆದ ಸುವಾರ್ತೆ ಇದೆಯಲ್ಲ, ಯೋಹಾನನ ಬರೆದ ಸುವಾರ್ತೆ ಕೂಡ ಯಾವಾಗ ಬರೆಯಲ್ಪಟ್ಟಿದೆ? ಈ ಪ್ರಕಟಣೆ ಗ್ರಂಥ ಆಗಿರ್ಬೋದು, ಯೋಹಾನ್ ಬರೆದ ಸುವಾರ್ತೆ ಆಗಿರ್ಬೋದು, ಇಲ್ಲಾಂದರೆ ಯೋಹಾನ್ ಬರೆದ ಮೊದಲನೇ ಪತ್ರಿಕೆ ಆಗಿರ್ಬೋದು, ಯೋಹಾನ್ ಬರೆದ ಎರಡನೇ ಪತ್ರಿಕೆ ಆಗಿರ್ಬೋದು, ಯೋಹಾನನು ಬರೆದ 3ನೇ ಪತ್ರಿಕೆ ಆಗಿರ್ಬೋದು, ಇವೆಲ್ಲವೂ ಕೂಡ ಕ್ರಿಸ್ತ ಶಕ 81ರಿಂದ 95 ಮಧ್ಯಕಾಲದಲ್ಲಿ ಬರೆದಿರುವಂಥ ವಿಷಯಗಳು. ಆನಂತರ ಮೊದಲನೇ ಯೋಹಾನನು ಬರೆದ ಪತ್ರಿಕೆ, ಯೋಹಾನನು ಬರೆದ ಮೊದಲನೇ ಪತ್ರಿಕೆ ಆಗಿರ್ಬೋದು, ಯೋಹಾನನು ಬರೆದ 2ನೇ ಪತ್ರಿಕೆ ಆಗಿರ್ಬೋದು, ಯೋಹಾನನು ಬರೆದ 3ನೇ ಪತ್ರಿಕೆ ಆಗಿರ್ಬೋದು, ಇವೆಲ್ಲವೂ ಕೂಡ ಕ್ರಿಸ್ತ ಶಕ 81ರಿಂದ 95 ಮಧ್ಯಕಾಲದಲ್ಲಿ ಬರೆದಿರುವಂಥ ಪತ್ರಿಕೆಗಳು. ಪ್ರಕಟಣೆ ಗ್ರಂಥ, ಸುವಾರ್ತೆ ಅಂದರೆ ಯೋಹಾನ್ ಬರೆದ ಸುವಾರ್ತೆ ಇದೆಯಲ್ಲ, ಅವಾಗ ಬರೆದಿದ್ದಾರೆ. ಅಂದರೆ ಯೇಸು ಕ್ರಿಸ್ತರು ಮರಣ ಹೊಂದಿ ಪರಲೋಕಕ್ಕೆ ಹೋದ್ಮೇಲೆ ಸುಮಾರು 50 ವರ್ಷಗಳ ಆದಮೇಲೆ ಯೋಹಾನನು ಬರೆಯುವಂಥದ್ದು. ಏನ್ರಿ, ಯೋಹಾನ್ಗಿಂತ ಮುಂಚಿತವಾಗಿ ಯಾರು ಅಪೋಸ್ತಲನಾಗಿರುವಂಥ ಪೌಲನು ಅನೇಕ ಪತ್ರಿಕೆಗಳನ್ನು ಬರೆದು ಆತನು ತನ್ನ ಜೀವಿತ ಮುಗಿಸ್ಕೊಂಡು ಹೋಗಿರ್ತಾನೆ. ಅದೇ ಪ್ರಕಾರ ಮತ್ತಾಯನು, ಅದೇ ಪ್ರಕಾರ ಪೇತ್ರನು ಕೂಡ, ಲೂಕನು ಕೂಡ, ಮಾರ್ಕನು ಕೂಡ, ಇವರೆಲ್ಲರೂ ತಮ್ಮ ಜೀವಿತನ ಮುಗಿಸ್ಕೊಂಡು ಹೋಗಿರ್ತಾರೆ. ಇವಾಗ ಸಭೆಗಳನ್ನು ಕಾಪಾಡುವಂಥದ್ದು, ಸಭೆಗಳನ್ನು ಎಚ್ಚರಿಸುವಂಥದ್ದು, ಸಭೆಗಳನ್ನು ಸ್ಥಿರಪಡಿಸುವಂಥದ್ದು ನಡೀತಾ ಇದೆ. ಅಂದರೆ ಯಾರ ಮೂಲಕ ಅಂತ ನೋಡುವಾಗ ಆ ಕಾಲದಲ್ಲಿ ಯೋಹಾನನಿದ್ದಾನೆ. ಆ ಯೋಹಾನನು ಇನ್ನು ಇರುವಂಥ ಕಾಲ ನೋಡುವಾಗ ಭಯಂಕರವಾದಂಥ, ಘೋರವಾದಂಥ, ಕಠೋರವಾದಂಥ ಶ್ರಮೆಗಳು ಕಾಲ ಅದು. ತುಂಬ ಜನ ಅಂತಾರೆ ಭವಿಷ್ಯತ್ತು ದಿನಗಳಲ್ಲಿ ಬರುತ್ತೆ, ಭವಿಷ್ಯತ್ತು ದಿನಗಳಲ್ಲಿ ಬರುತ್ತೆ ಅಂತ ಎದುರು ನೋಡ್ತಾ ಇರ್ತಾರೆ. ಭವಿಷ್ಯತ್ತು ದಿನಗಳಲ್ಲಿ ಶ್ರಮೆ 7 ವರ್ಷ ಶ್ರಮೆ ಕಾಲಗಳು ಬರುತ್ತಂತ ಯಾರಾದರೂ ಎದುರು ನೋಡ್ತಾ ಇದ್ದಾರಲ್ಲ, ಟೋಟಲ್ ಅದೆಲ್ಲ ತಪ್ಪು. ಶ್ರಮೆಗಳು 1ನೇ ಶತಮಾನದಲ್ಲಿ ಪ್ರಾರಂಭವಾಗಿದೆ. ಯೇಸು ಕ್ರಿಸ್ತರು 2ನೇ ಆಗಮನದವರೆಗೆ ಇರುತ್ತೆ. ಯೇಸು ಕ್ರಿಸ್ತರು 2ನೇ ಆಗಮನದವರೆಗೆ ಇರುತ್ತೆ. ಅವಾಗ ಏನ್ರಿ ಶ್ರಮೆಗಳು ನಡೀತಾ ಇರುತ್ತೆ. ಏನ್ರಿ, ವಾಕ್ಯದಗೋಸ್ಕರ ಗಮನಿಸಬೇಕು. ವಾಕ್ಯದಗೋಸ್ಕರ, ದೇವ್ರಿಗೋಸ್ಕರ ಯಾರು ನಿಂತ್ಕೊಳ್ತಾರೋ ಅವರ ಮಧ್ಯದಲ್ಲಿ ಶೋಧನೆಗಳು, ಶ್ರಮೆಗಳು ಇರುತ್ತೆ. ಅದೇ ಪ್ರಕಾರ ಅನ್ಯರ ಮಧ್ಯದಲ್ಲಿ ಇರುತ್ತೆ, ಇಸ್ರಾಯೇಲರ ಮಧ್ಯದಲ್ಲಿ ಕೂಡ ಇರುತ್ತೆ. ಎಷ್ಟು ಕಾಲದವರೆಗೆ ಅಂತ ನೋಡುವಾಗ ಯೇಸು ಕ್ರಿಸ್ತರು 2ನೇ ಆಗಮನದವರೆಗೆ, ಅಂದರೆ ಭೂಮಿ ಆಕಾಶ ಇರೋ ತನಕ, ಮನುಷ್ಯರು ಇರೋ ತನಕ ಈ ಲೋಕದಲ್ಲಿ ಶ್ರಮೆಗಳು, ಸಂಕಟಗಳು, ಶೋಧನೆಗಳು ಇದ್ದೇ ಇರುತ್ತೆ. ಆದರೆ 3.5 ವರ್ಷ ಚಿಕ್ಕ ಶ್ರಮೆಗಳು, ಆನಂತರ 3.5 ವರ್ಷ ಮಹಾಶ್ರಮೆಗಳಂತ ಈ ಬೋಧಕರು ಹೇಳ್ತಾರಲ್ಲ, ಇವೆಲ್ಲ ಟೋಟಲ್ ವಾಕ್ಯದ ಪ್ರಕಾರ ತಪ್ಪು ತಪ್ಪು ತಪ್ಪು. ಶ್ರಮೆಗಳಿಲ್ಲ ಅಂತ ನಾನು ಹೇಳ್ತಾ ಇಲ್ಲ. ಶ್ರಮೆಗಳು 1ನೇ ಶತಮಾನದಲ್ಲಿ ಪ್ರಾರಂಭವಾಗಿದೆ ಅಂತ ಹೇಳ್ತಾ ಇದ್ದೀನಿ. ಆಲ್ರೆಡಿ ಮಹಾಶ್ರಮೆಗಳು ಅನುಭವಿಸಿದ್ದಾರೆ, 1ನೇ ಶತಮಾನದಲ್ಲಿ ಅನುಭವಿಸಿದ್ದಾರೆ. ಇನ್ನು ಕೊನೆಯ ತನಕ ನೋಡುವಾಗ ಶ್ರಮೆಗಳಿರುತ್ತೆ. ಅದು ಚಿಕ್ಕ ಶ್ರಮೆಗಳಾಗಿರ್ಬೋದು, ಮಹಾಶ್ರಮೆಗಳಾಗಿರ್ಬೋದು, ದೊಡ್ಡ ಶ್ರಮೆಗಳಾಗಿರ್ಬೋದು, ಘೋರವಾದಂಥ ಶ್ರಮೆಗಳಾಗಿರ್ಬೋದು, ಇರುತ್ತೆ, ನಡೆಯುತ್ತೆ. ಜಗತ್ತಿರೋ ತನಕ ನಡೀತಾ ಇರುತ್ತೆ. ಪ್ರಿಯರಾದ ದೇವರ ಮಕ್ಕಳಿರ, ಆಲೋಚನೆ ಮಾಡಿ. ಈ ಪ್ರಕಟಣೆ ಗ್ರಂಥದಲ್ಲಿ ಈ 10ನೇ ಅಧ್ಯಾಯ 4ನೇ ವಚನ 5ನೇ ವಚನದಲ್ಲಿ ನೋಡುವಾಗ, ಆ 7 ಗುಡುಗುಗಳು ನುಡಿದದ್ದನ್ನು ನೀನು ಬರೆಯದೆ ಗುಪ್ತವಾಗಿಡು ಎಂದು ಹೇಳುವ ಆಕಾಶವಾಣಿಯನ್ನು ಕೇಳಿದೆನು. ಅನಂತರ ಸಮುದ್ರದ ಮೇಲೆಯೂ ಭೂಮಿಯ ಮೇಲೆಯೂ ನಿಂತಿರುವವನಾಗಿ ನನಗೆ ಕಾಣಿಸಿದ ದೇವದೂತನು ತನ್ನ ಬಲಗೈಯನ್ನು ಪರಲೋಕದ ಕಡೆಗೆ ಎತ್ತಿ ಪರಲೋಕವನ್ನು, ಅದರಲ್ಲಿರುವ ಸಮಸ್ತವನ್ನು, ಭೂಮಿಯನ್ನು, ಅದರಲ್ಲಿರುವ ಸಮಸ್ತವನ್ನು, ಸಮುದ್ರವನ್ನು, ಅದರಲ್ಲಿರುವ ಸಮಸ್ತವನ್ನು ಸೃಷ್ಟಿಸಿ ಯುಗ ಯುಗಾಂತರಗಳಲ್ಲಿಯೂ ಜೀವಿಸುವ ಆತನ ಮೇಲೆ ಆಣೆಯಿಟ್ಟು, ಇನ್ನೂ ಸಹ ಅವಕಾಶ ಇರುವುದಿಲ್ಲ. 7ನೆಯ ದೇವದೂತನು ಶಬ್ದ ಮಾಡುವ ದಿನಗಳಲ್ಲಿ, ಅಂದರೆ
ತುತ್ತೂರಿಯನ್ನು ಊದುವುದಕ್ಕಿರುವ ಸಮಯದಲ್ಲಿ ದೇವರು ಇದುವರೆಗೆ ಗುಪ್ತವಾಗಿಟ್ಟಿದ್ದ ಸಂಕಲ್ಪವನ್ನು ತನ್ನ ದಾಸರಾದ ಪ್ರವಾದಿಗಳಿಗೆ ಶುಭ ವರ್ತಮಾನವಾಗಿ ತಿಳಿಸಿದ ಪ್ರಕಾರ ನೆರವೇರಿಸುವನು ಅಂತಿರುತ್ತೆ. 7ನೆಯ ದೇವದೂತನು ತುತ್ತೂರಿಯನ್ನು ಊದುವಂಥ ಆ ಸಮಯದಲ್ಲಿ ಏನೇನು ಗುಪ್ತವಾಗಿದೆಯೋ ಅವೆಲ್ಲ ನೆರವೇರುತ್ತಂತೆ. 7ನೇ ತುತ್ತೂರಿ. ಮತ್ತು 7ನೇ ತುತ್ತೂರಿ ಯಾವಾಗ ಊದ್ತಾರಂತ ನೋಡುವಾಗ 11ನೇ ಅಧ್ಯಾಯ ಏನ್ರಿ, 11ನೇ ಅಧ್ಯಾಯ 15ನೇ ವಚನ ನೋಡಿ. 7ನೇ ದೇವದೂತನು ತುತ್ತೂರಿಯನ್ನು ಊದಿದನು. ಆಗ ಪರಲೋಕದಲ್ಲಿ ಮಹಾ ಶಬ್ದಗಳುಂಟಾಗಿ ಲೋಕದ ರಾಜ್ಯ ಅಧಿಕಾರವು ನಮ್ಮ ಕರ್ತನಿಗೂ ಆತನು ಅಭಿಷೇಕಿಸಿದವನಿಗೂ ಉಂಟಾಯಿತು. ಅಂದರೆ 7ನೆಯ ತುತ್ತೂರಿಯನ್ನು ಊದಿದಾಗ, ಗಮನಿಸಬೇಕು, 7ನೇ ತುತ್ತೂರಿಯನ್ನು ಊದಿದಾಗ ಏನಾಗ್ತಾ ಇದೆ ಅಂತ ಗೊತ್ತಾಗತ್ತೆ ಇಲ್ಲಿ. ಪ್ರಕಟಣೆ ಗ್ರಂಥ 11ನೇ ಅಧ್ಯಾಯ 15ನೇ ವಚನ. 7ನೆಯ ದೇವದೂತನು ತುತ್ತೂರಿಯನ್ನು ಊದಿದನು. ಆಗ ಪರಲೋಕದಲ್ಲಿ ಮಹಾಶಬ್ದಗಳುಂಟಾಗಿ ಲೋಕದ ರಾಜ್ಯಾಧಿಕಾರವು ನಮ್ಮ ಕರ್ತನಿಗೂ ಆತನು ಅಭಿಷೇಕಿಸಿದವನಿಗೂ ಉಂಟಾಯಿತು. ಅಂದರೆ ರಾಜ್ಯ ಅಧಿಕಾರವು ನಮ್ಮ ಕರ್ತನಿಗೂ ಆತನು ಅಭಿಷೇಕಿಸಿದವನಿಗೂ ಉಂಟಾಯಿತು ಅಂದರೆ ಈ 7ನೇ ದೇವದೂತನು ತುತ್ತೂರಿಯನ್ನು ಊದುವಂಥ ಈ ಕಾಲದಲ್ಲಿ ಇದು ನಡೆದಿದೆಯಂತೆ. ಏನು ಬರೆಯಲ್ಪಟ್ಟಿದೆ 15ನೇ ವಚನದಲ್ಲಿ? ಲೋಕದ ರಾಜ್ಯಾಧಿಕಾರವು ನಮ್ಮ ಕರ್ತನಿಗೂ ಆತನು ಅಭಿಷೇಕಿಸಿದವನಿಗೂ ಉಂಟಾಯಿತು. ನಮ್ಮ ಕರ್ತನಿಗೂ ಆತನು ಅಭಿಷೇಕಿಸಿದವನಿಗೂ ಅಂದರೆ ದೇವರು ಯಾರನ್ನು ಅಭಿಷೇಕಿಸಿದ್ದಾನೆ? ಯೇಸು ಕ್ರಿಸ್ತರನ್ನು ಅಭಿಷೇಕಿಸಿದ್ದಾನೆ. ಯೇಸು ಕ್ರಿಸ್ತರ ಮೂಲಕ, ಪವಿತ್ರಾತ್ಮನ ಮೂಲಕ ಸಭೆಗೆ ಅಭಿಷೇಕ ಬರುತ್ತೆ. ಇವು ನೋಡುವಾಗ ತಂದೆಯಾದ ದೇವರು ಯೇಸು ಕ್ರಿಸ್ತರನ್ನು ಅಭಿಷೇಕ ಮಾಡಿದ್ದಾರೆ. ಹೌದು. 7ನೇ ತುತ್ತೂರಿಯನ್ನು ಊದಿದಾಗ ಯೇಸು ಕ್ರಿಸ್ತರಿಗೆ ಏನು ಬಂದಿದೆ ಅಂತ ನೋಡುವಾಗ ರಾಜ್ಯಾಧಿಕಾರವು ನಮ್ಮ ಕರ್ತನಿಗೆ ಉಂಟಾಯಿತು 7ನೆಯ ತುತ್ತೂರಿಯನ್ನು ಊದಿದಾಗ. ಅದೇನು ಪ್ರಿಯರ ದೇವರ ಪ್ರಕಟಣೆ ಗ್ರಂಥ ಇದು ಯಾವಾಗ? ಆಲ್ರೆಡಿ ಯೇಸು ಕ್ರಿಸ್ತರು 1ನೇ ಶತಮಾನ ಅಂದರೆ 33ರಲ್ಲೇ ಆತನ ಜೀವಿತ ಮುಗಿಸ್ಕೊಂಡು ಪರಲೋಕಕ್ಕೆ ಹೋಗ್ತಾನಲ್ಲ, ದೇವರ ರಾಜ್ಯ ಸ್ಥಾಪನೆ ಮಾಡಿ ಹೋಗ್ತಾನಲ್ವಾ? ದೇವರ ರಾಜ್ಯ ಸ್ಥಾಪನೆ ಮಾಡಿ ಹೋಗ್ತಾನ ಅಥವಾ ಮತ್ತೆ ಬರ್ತಾನ? ದೇವರ ರಾಜ್ಯವನ್ನು ಸ್ಥಾಪನೆ ಮಾಡಿ ಪರಲೋಕಕ್ಕೆ ಹೋಗಿದ್ದಾನೆ. ಈ ಭೂಲೋಕದಲ್ಲಿ ಯಾರ ರಾಜ್ಯ ಇದೆ ಅಂತ ನೋಡುವಾಗ ದೇವರ ರಾಜ್ಯ ಅಂದರೆ ಯೇಸು ಕ್ರಿಸ್ತರ ರಾಜ್ಯ ಇದೆ ಎಂದು ಸುಮಾರು ಎಷ್ಟು ಭಾಗಗಳು ಮಾತನಾಡಿದ್ದೀನಿ ಪ್ರಿಯರ ದೇವ್ರ ಮಕ್ಕಳಿರ. ಎಷ್ಟು ಭಾಗಗಳು ಏನ್ರಿ, 1000 ವರ್ಷ ಪರಿಪಾಲನೆಯನ್ನು ಕುರಿತು, ದೇವರ ರಾಜ್ಯವನ್ನು ಕುರಿತು ಅನೇಕ ವಿಡಿಯೋಗಳನ್ನು ಮಾತಾಡಿಲ್ವಾ? ದೇವರ ರಾಜ್ಯವನ್ನು ಕುರಿತು ಅದ್ಭುತವಾದಂಥ ವಾಕ್ಯಗಳನ್ನು ತೋರಿಸಿದ್ದೀನಿ. ಇವಾಗಲೂ ಕೂಡ ಕೆಲವು ದೇವರ ರಾಜ್ಯ ಬರಲಿ ಅಂತ ಪ್ರಾರ್ಥನೆ ಮಾಡ್ತಾರೆ. ವಾಕ್ಯದ ಪ್ರಕಾರ ಟೋಟಲ್ ತಪ್ಪು. ದೇವರ ರಾಜ್ಯ ಬಂದಿದೆ. ಇವಾಗೆಲ್ಲ ನಾವು ಕ್ರೈಸ್ತರಂತಿದ್ದೀವ. ಕ್ರೈಸ್ತರಾಗಿರುವಂಥ ನಾವು ಯಾರ ರಾಜ್ಯದಲ್ಲಿದ್ದೀವಿ ಅಂತ ನೋಡುವಾಗ ಕ್ರಿಸ್ತನ ರಾಜ್ಯದಲ್ಲಿದ್ದೀವಿ. ಇದು ದೇವರ ರಾಜ್ಯ. ಈ ರಾಜ್ಯದಲ್ಲಿ ನೋಡುವಾಗ ಪ್ರೀತಿ ಇದೆ, ಸಮಾಧಾನ ಇದೆ, ಸಂತೋಷ ಇದೆ. ಹೌದಲ್ವ? ಪ್ರೀತಿ ದೇವರ ರಾಜ್ಯದಲ್ಲಿ, ಸಮಾಧಾನ ದೇವರ ರಾಜ್ಯದಲ್ಲಿ, ಕರುಣೆ, ಉಪಕಾರ, ದಯೆ ಇದೆಲ್ಲ ದೇವರ ರಾಜ್ಯದಲ್ಲಿದೆ. ದೇವರ ರಾಜ್ಯದಲ್ಲಿ ಅಂದರೆ ಯೇಸು ಕ್ರಿಸ್ತರನ್ನು ಯಾರು ಅಂಗೀಕರಿಸ್ತಾರೋ ಅವರು ದೇವರ ರಾಜ್ಯದಲ್ಲಿದ್ದಾರೆ. ಅವರು ಯೇಸು ಕ್ರಿಸ್ತರನ್ನು ಅಂಗೀಕರಿಸಿ ದೀಕ್ಷಾಸ್ನಾನ ಪಡ್ಕೊಳ್ತಾರೋ ಅವರು ದೇವರ ರಾಜ್ಯದಲ್ಲಿದ್ದಾರೆ. ಅವರು ಆಲ್ರೆಡಿ ದೇವರ ರಾಜ್ಯ 1ನೇ ಶತಮಾನದಲ್ಲಿ ಬಂದಿದೆ. ಪ್ರಕಟಣೆ ಗ್ರಂಥವನ್ನು ನೋಡುವಾಗ 7ನೆಯ ತುತ್ತೂರಿಯನ್ನು ಊದಿದೆ. 7ನೇ ತುತ್ತೂರಿ ಏನಂದ್ರೆ ಮತ್ತೆ ಯಾವಾಗೋ ಓದ್ತಾರೆ ಅಂತ ಅಂದ್ಕೊಳ್ತಾರೆ. ಯಾವಾಗೋ ಅಲ್ಲ, ಆಲ್ರೆಡಿ ಏನಪ್ಪ ಅಂದರೆ ತುತ್ತೂರಿ ಅಂದರೆ ಪ್ರಕಟಣೆ, ಅಂದರೆ ಪರಲೋಕದಿಂದ ಪ್ರಕಟಣೆ ಬರುವಂಥದ್ದು. ಪರಲೋಕದಿಂದ ದೇವರ ಮೂಲಕ ಪ್ರಕಟಣೆ ಅಂದರೆ ಕೆಲವು ಸುದ್ದಿಗಳನ್ನು, ಕೆಲವು ಸಂಗತಿಗಳನ್ನು ತಿಳಿಸೋದಕ್ಕೆ ಪ್ರಕಟಣೆ, ಕೆಲವು ವಿಷಯಗಳನ್ನು ತಿಳಿಸೋದಕ್ಕೆ, ಎಚ್ಚರಿಕೆ ಆಗಿರ್ಬೋದು, ಇಲ್ಲ ಶುಭ ವರ್ತಮಾನ ಆಗಿರ್ಬೋದು, ತಿಳಿಸೋದಕ್ಕೆ ಪ್ರಕಟಣೆ ಅಂದರೆ ತಿಳಿಸುವಂಥದ್ದು. ನಡೆದೋಗಿರುವಂಥದ್ದು ಆಗಿರ್ಬೋದು, ನಡೆಯುವಂಥದ್ದು ಆಗಿರ್ಬೋದು, ಪ್ರೆಸೆಂಟ್ ನಡೆಯುವಂಥದ್ದು ಆಗಿರ್ಬೋದು. ಇವಾಗ ಸಭೆಯಲ್ಲಿ ಪ್ರಕಟಣೆ ಮಾಡ್ತಾರೆ. ಸಭೆಯಲ್ಲಿ ಎಲ್ಲ ಸಭೆಗಳಲ್ಲಿ ಪ್ರಕಟಣೆ ಮಾಡ್ತಾರೆ. ಪ್ರಕಟಣೆ ಅಂದರೆ ಏನು? ನಡೆದಿರುವಂಥ ಸಂಗತಿಗಳು, ನಡೆಯಬೇಕಾದಂಥ ಸಂಗತಿಗಳು ಅನೌನ್ಸ್ಮೆಂಟ್ ಮಾಡ್ತಾ ಇರ್ತಾರೆ. ಬಯಲ್ಪಡಿಸುವಂಥದ್ದು, ಹೊರಪಡಿಸುವಂಥದ್ದು.
ತಿಳಿಸುವಂಥದ್ದು ಏನು, ಓದು ತಿಂಗಳಲ್ಲಿ ಇಲ್ಲಿ ಕಾರ್ಯಕ್ರಮ ನಡೀತು, ಇಂಥ ಮನೆಗಳಲ್ಲಿ ಕಾರ್ಯಕ್ರಮ ನಡೀತು, ಇಂಥ ಮನೆಗಳಲ್ಲಿ ಕಾರ್ಯಕ್ರಮ ನಡೀತು, ಇಂಥವ್ರು ಅನಾರೋಗ್ಯದಲ್ಲಿದ್ದರು, ಅವರಿಗೆ ನಾವು ಸುವಾರ್ತೆ ಹೇಳಿದ್ವಿ, ರಕ್ಷಣೆ ಮಾರ್ಗದಲ್ಲಿ ತಂದು ಕೊಟ್ವಿ, ಆನಂತರ ಸಭೆ ಮೂಲಕ ಇಷ್ಟು ಸಹಾಯ ಮಾಡಿದ್ವಿ, ಇಷ್ಟು ಖರ್ಚು ಮಾಡಿದ್ವಿ, ಇಷ್ಟು ಖರ್ಚಾಯಿತು, ಇಷ್ಟು ಖರ್ಚು ಉಳಿತು, ಆನಂತರ ಭವಿಷ್ಯದ ದಿನಗಳಂದರೆ ಮುಂದಿನ ತಿಂಗಳ ಏನೇನು ಕಾರ್ಯಕ್ರಮ ಮಾಡಬೇಕು ಅದನ್ನು ಕೂಡ ಹೇಳ್ತಾರೆ. ಅಂದರೆ ಸಭೆಯಲ್ಲಿ ಪ್ರಕಟಣೆ ಮಾಡುವಂಥದ್ದು, ಅನೌನ್ಸ್ಮೆಂಟ್ ಮಾಡುವಂಥದ್ದು. ಇವಾಗ ದೇವರು ಕೂಡ ಏನಪ್ಪ ಅಂದರೆ ಪ್ರಕಟಣೆ ಅಂದರೆ ನಡೆದಿರುವಂಥ ವಿಷಯಗಳು ಹೇಳ್ತಾರೆ, ನಡೆಯುವಂಥ ವಿಷಯಗಳು ಹೇಳ್ತಾರೆ, ಎಚ್ಚರಿಕೆನೂ ಹೇಳ್ತಾರೆ. ಇದು ಪ್ರಿಯರಾದ ದೇವರ ಮಕ್ಕಳಿರ. ಇವಾಗ 7ನೇ ತುತ್ತೂರಿಯನ್ನು ಊದುವಂಥ ಆ ಸಮಯದಲ್ಲಿ ಗುಪ್ತವಾಗಿರುವಂಥ ಎಲ್ಲ ಸಂಗತಿಗಳನ್ನು ನೆರವೇರಿಸ್ತಾರಂತೆ. ಅದು ನೆರವೇರಿದೆಯಾ ನೆರವೇರ್ತಾ ಇಲ್ವಾ ಅಂತ ನೋಡುವಾಗ ಗಮನಿಸಬೇಕು. ಯಾಕೆಂದರೆ ವಾಕ್ಯಗಳನ್ನು ಗಮನಿಸಿ ಪರಿಶೋಧನೆ ಮಾಡಿ. ಮತ್ತು 7ನೇ ವಚನದಲ್ಲಿ ಕೆಳಗಡೆ ಮಾತಿನಲ್ಲಿ ಏನಿತ್ತಂದು ನೋಡುವಾಗ, 7ನೆಯ ದೇವದೂತನು ಶಬ್ದ ಮಾಡುವ ದಿನಗಳಲ್ಲಿ, ಅಂದರೆ ಅವನು 7ನೇ ದೇವದೂತನು ತುತ್ತೂರಿಯನ್ನು ಊದುವುದಕ್ಕಿರುವ ಸಮಯದಲ್ಲಿ ದೇವರು ಇದುವರೆಗೆ ಗುಪ್ತವಾಗಿಟ್ಟಿದ್ದ ಸಂಕಲ್ಪವನ್ನು ತನ್ನ ದಾಸರಾದ ಪ್ರವಾದಿಗಳಿಗೆ ಶುಭ ವರ್ತಮಾನವಾಗಿ ತಿಳಿಸಿದ ಪ್ರಕಾರವೇ ನೆರವೇರಿಸುವನು. ತನ್ನ ಪ್ರವಾದಿಗಳಿಗೆ ಮುಂಚಿತವಾಗಿ ಶುಭ ವರ್ತಮಾನವನ್ನು ತಿಳಿಸಿದ್ದಾನೆ. ಆ ತಿಳಿಸಿರುವಂಥ ಸಂಗತಿಗಳನ್ನು ನೆರವೇರಿಸ್ತಾ ಇದ್ದಾನಂತೆ. 10ನೇ ಅಧ್ಯಾಯ 4-5 ವಚನದಲ್ಲಿ ನೋಡುವಾಗ ಗುಪ್ತವಾಗಿಡು ಯೋಹಾನನ ಅನ್ನುವಂಥ ಈ ಮಾತಿದೆಯಲ್ಲ, ಈ ಮಾತು ಗುಪ್ತವಾಗಿಡು ದರ್ಶನದಲ್ಲಿ ಬಂದಿದೆ. ಆನಂತರ ಆತನ ದರ್ಶನ ಮತ್ತೊಂದು ಬಂದಿದೆ, ಏನು ಗೊತ್ತಾ, ಗುಪ್ತವಾಗಿಟ್ಟಿರುವಂಥ ಸಂಗತಿಯನ್ನು ನೆರವೇರಿಸುತ್ತೇನೆ ಅಂತ ಬಂದಿದೆ. ಹೇಗೆ ಅರ್ಥ ಮಾಡ್ಕೊಳ್ತೀರಾ ಪ್ರಿಯರಾದ ದೇವರ ಮಕ್ಕಳಿರ? ಕೆಲವು ಸಂದರ್ಭಗಳಲ್ಲಿ ದೇವರು ಗುಪ್ತವಾಗಿಟ್ಟಿದ್ದಾನೆ. ಗುಪ್ತವಾಗಿಟ್ಟಿರುವಂಥ ಸಂಗತಿಗಳನ್ನು ಯೇಸು ಕ್ರಿಸ್ತರ ಮೂಲಕ ಹೊರಪಡಿಸಿದ್ದಾರೆ, ತಿಳಿಸಿಕೊಟ್ಟಿದ್ದಾರೆ, ತಿಳಿಯಪಡಿಸಿದ್ದಾರೆ. ತಿಳಿಯಪಡಿಸಿರುವಂಥ ಸಂಗತಿಯನ್ನು ಯೋಹಾನನು ಬರಿತಾ ಇದ್ದಾನೆ. ಗ್ರಂಥವನ್ನು ಯಾವಾಗ ಬರೀತಾರೆ ಪ್ರಿಯರೇ? ಯೋಹಾನನು ಬರೆದ ಸುವಾರ್ತೆ ಆಗಿರ್ಬೋದು, ಪ್ರಕಟಣೆ ಗ್ರಂಥ ಆಗಿರ್ಬೋದು, ಇಲ್ಲಾಂದರೆ ಯೋಹಾನನು ಬರೆದ 1ನೇ ಪತ್ರಿಕೆ ಆಗಿರ್ಬೋದು, ಯೋಹಾನನು ಬರೆದ 2ನೇ ಪತ್ರಿಕೆ ಆಗಿರ್ಬೋದು, ಯೋಹಾನನು ಬರೆದ 3ನೇ ಪತ್ರಿಕೆ ಆಗಿರ್ಬೋದು. ಕ್ರಿಸ್ತ ಶಕ 81ರಿಂದ 95 ಈ ಮಧ್ಯಕಾಲದಲ್ಲಿ ಬರೀತಾರೆ ಎನ್ನುವಂಥ ಸಂಗತಿಯನ್ನು ಮರಿಬೇಡಿ. ಈ ಮಧ್ಯಕಾಲದಲ್ಲಿ ಏನ್ರಿ, ಆ ಮಧ್ಯಕಾಲದಲ್ಲಿ ಬರೆದಿರುವಂಥ ಗ್ರಂಥ ಇದೆಯಲ್ಲ, ಯೋಹಾನ್ ಬರೆದ ಸುವಾರ್ತೆ ನೋಡೋಣ. ಯೋಹಾನ್ ಬರೆದ ಸುವಾರ್ತೆ, ಆನಂತರ ಯೋಹಾನ್ ಬರೆದ 1ನೇ ಪತ್ರಿಕೆ ನೋಡೋಣ ಪ್ರಿಯರೇ. ಎಷ್ಟು ಅದ್ಭುತವಾದಂಥ ಮಾತುಗಳಿರುತ್ತೆ. ಯೇಸು ಕ್ರಿಸ್ತರು ಇದ್ದ ಕಾಲದಲ್ಲಿ ಪುಸ್ತಕವನ್ನು ಬರೆದಿಲ್ಲ, ಪೇತ್ರನಿದ್ದ ಕಾಲದಲ್ಲಿ ಬರೆದಿಲ್ಲ ಯೋಹಾನ್ ಬರೆದ ಸುವಾರ್ತೆಯನ್ನು. ಅಪೋಸ್ತಲನಾಗಿರುವಂಥ ಪೌಲನಿದ್ದ ಕಾಲದಲ್ಲಿ ಯೋಹಾನ್ ಬರೆದ ಸುವಾರ್ತೆಯನ್ನು ಬರೆದಿಲ್ಲ. ಅವರೆಲ್ಲರೂ ಹೊರಟೋದ ಮೇಲೆ ಯೇಸು ಪ್ರಭು ಅಪೋಸ್ತಲರ ಬಳಿಯಲ್ಲಿ ಸುವಾರ್ತೆ ಮಾಡಿದ್ದಾರಲ್ಲ, ಸುವಾರ್ತೆ ಮಾಡಿರುವಂಥ ಸಂಗತಿಗಳು, ಮಹಾಜ್ಞಾನದ ಸಂಗತಿಗಳನ್ನು ಯಾವಾಗ ಬರೀತಾರೆ? ಕ್ರಿಸ್ತ ಶಕ 81 ಆದಮೇಲೆ. ಅಂದರೆ ಮತ್ತಾಯನು ಬರೆಯದ ವಿಷಯಗಳನ್ನು, ಲೂಕನು ಬರೆಯದ ವಿಷಯಗಳನ್ನು, ಮಾರ್ಕನು ಬರೆಯದ ವಿಷಯಗಳನ್ನು ಅಪೊಸ್ತಲನಾಗಿರುವಂಥ ಯೋಹಾನನು ಬರೀತಾನೆ. ಯೋಹಾನನಿಗೆ ಅನೇಕ ವಿಷಯಗಳನ್ನು ತಿಳಿಸುವಂಥದ್ದು. ಮತ್ತಾಯನು ಬರೆಯದ ಸಂಗತಿಗಳನ್ನು, ಮಾರ್ಕನು ಬರೆಯದ ಸಂಗತಿಗಳನ್ನು, ಲೂಕನು ಬರೆಯದ ಸಂಗತಿಗಳನ್ನು ಯೇಸು ಕ್ರಿಸ್ತರ ಬಗ್ಗೆ, ತಂದೆಯಾದ ದೇವರ ಬಗ್ಗೆ, ಪವಿತ್ರ ಆತ್ಮನ ಬಗ್ಗೆ ಒಂದು ಉನ್ನತವಾಗಿ ಪರಿಚಯ ಮಾಡ್ತಾರೆ ಯೋಹಾನನು. ಮಾರ್ಕನು, ಮತ್ತಾಯನು, ಲೂಕನು ಇರುವಂಥ ಆ ಕಾಲದಲ್ಲಿ ಇವರು ಬರೆದಿಲ್ಲ. ಅವರೆಲ್ಲರೂ ಹೊರಟೋದ ಮೇಲೆ, ತಮ್ಮ ಜೀವಿತವನ್ನು ಮುಗಿಸ್ಕೊಂಡ ಮೇಲೆ ಬರೆಯುವಂಥ ಸಂಗತಿಗಳು. ಅಂದರೆ ಯೋಹಾನನಿಗೆ ದೇವರು ದರ್ಶನ ಕೊಟ್ಟಾಗ, ಯೋಹಾನನಿಗೆ ತಿಳಿಸಿದಾಗ ಆ ಸಂಗತಿಗಳು ಕೆಲವು ವರ್ಷ ಮರೆ ಮಾಡಿಟ್ಟಿರ್ತಾರೆ, ಆ ನಂತರ ಬರೀತಾರೆ ಪ್ರಿಯರೇ. ಅಲ್ಲೇನಪ್ಪ ಅಂದರೆ ಈ ವಚನದಲ್ಲಿ ಇದಾದಮೇಲೆ ಅದು, ಅದಾದಮೇಲೆ ಅದು, ಹೀಗೆ ಓದಿದರೆ ಅರ್ಥ ಆಗಲ್ಲ, ಪರಿಶೋಧನೆ ಮಾಡಿದರೆ ಅರ್ಥ ಆಗತ್ತೆ. ಅವರು ಯಾವ ಕಾಲದಲ್ಲಿ ಅವರಿಗೆ ದರ್ಶನವಾಯಿತು, ಯಾವ ಕಾಲದಲ್ಲಿ ಗ್ರಂಥವನ್ನು ಬರೆದ್ರು, ಇವೆಲ್ಲ ಪರಿಶೋಧನೆ ಮಾಡಿದಾಗ ಅದ್ಭುತವಾಗಿ ಅರ್ಥ ಆಗುತ್ತೆ. ಅದಕ್ಕಿಂತ ಮುಂಚಿತವಾಗಿ ಪ್ರವಾದಿಗಳಿಗೆ ಶುಭ ವರ್ತಮಾನವನ್ನು ಅಂತ ಹೇಳಿದಾರಲ್ಲ, ಪ್ರವಾದಿಗಳಿಗೆ ಇಲ್ಲಿ ಪ್ರಕಟಣೆ ಗ್ರಂಥ. ಹೋಗೋಣ, ವಿಷಯಗಳಿಗೆ ಬರೋಣ. ಪ್ರಕಟಣೆ ಗ್ರಂಥ 10ನೇ ಅಧ್ಯಾಯ 7ನೇ ವಚನದಲ್ಲಿ ಕೆಳಗಡೆ ಮಾತು ಏನಿರುತ್ತೆ ಅಂತ ನೋಡುವಾಗ, ಅವನು ತುತ್ತೂರಿಯನ್ನು ಊದುವುದಕ್ಕಿರುವ ಸಮಯದಲ್ಲಿ ದೇವರು ಇದುವರೆಗೆ
ಗುಪ್ತವಾಗಿಟ್ಟಿದ್ದ ಸಂಕಲ್ಪವನ್ನು ತನ್ನ ದಾಸರಾದ ಪ್ರವಾದಿಗಳಿಗೆ ಶುಭವರ್ತಮಾನವಾಗಿ ತಿಳಿಸಿದ ಪ್ರಕಾರ ನೆರವೇರಿಸುವನು. ಗುಪ್ತವಾಗಿಟ್ಟಿದ್ದ ಸಂಗತಿಯನ್ನು ನೆರವೇರಿಸುವನು. ಏನು ಗುಪ್ತವಾಗಿಟ್ಟಿದ್ದಾನೆ? ಪ್ರವಾದಿಗಳಿಗೆ ತಿಳಿಸಿದ್ದಾನೆ, ಶುಭವರ್ತಮಾನವನ್ನು ತಿಳಿಸಿದ್ದಾನೆ. ಶುಭವರ್ತಮಾನವನ್ನು ತಿಳಿಸಿರುವಂಥ ಈ ಸಂಗತಿಯನ್ನು ಗುಪ್ತವಾಗಿಟ್ಟಿದ್ದಾನಂತೆ. ಶುಭವರ್ತಮಾನವನ್ನು ತಿಳಿಸಿರುವಂಥ ಸಂಗತಿಯನ್ನು ಗುಪ್ತವಾಗಿಟ್ಟಿದ್ದಾನೆ. ಎಲ್ಲಿದೆ ಗುಪ್ತವಾಗಿಟ್ಟಿದ್ದು? ಪ್ರವಾದಿಗಳಿಗೆ ಗುಪ್ತವಾಗಿಟ್ಟಿರುವಂಥ ಸಂಗತಿ ಎಲ್ಲಿದೆ ಅಂತ ನೋಡುವಾಗ ಹಳೆ ಒಡಂಬಡಿಕೆ ಹೋಗಬೇಕಾಗುತ್ತೆ. ಯೆಶಾಯನ ಗ್ರಂಥ 61ನೇ ಅಧ್ಯಾಯ 1ನೇ ವಚನವನ್ನು ನೋಡಿ. ಕರ್ತನಾದ ಯೆಹೋವನ ಆತ್ಮವು ನನ್ನ ಮೇಲೆ ಅದೇ, ಆತನು ನನ್ನನ್ನು ಬಡವರಿಗೆ ಶುಭವರ್ತಮಾನವನ್ನು ಸಾರುವುದಕ್ಕೆ ಅಭಿಷೇಕಿಸಿದನು. ಮನ ಮುರಿದವರನ್ನು ಕಟ್ಟಿ ವಾಸಿ ಮಾಡುವುದಕ್ಕೂ, ಸೆರೆಯವರಿಗೆ ಬಿಡುಗಡೆಯಾಗುವುದನ್ನು, ಬಂದಿಗಳಿಗೆ ಕದ ತೆರೆಯುವುದನ್ನು ಪ್ರಸಿದ್ಧಿಪಡಿಸುವುದಕ್ಕೂ ಯೆಹೋವನು ನೇಮಿಸಿರುವ ಶುಭ ವರ್ಷ ನಮ್ಮ ದೇವರು ಮುಯಿ ತೀರಿಸುವ ದಿನ. ಇವುಗಳನ್ನು ಪ್ರಚುರಗೊಳಿಸುವುದಕ್ಕೂ, ದುಃಖಿತರೆಲ್ಲರನ್ನು ಸಂತೈಸುವುದಕ್ಕೂ, ಚೀಯೋನಿನಲ್ಲಿ ಶೋಕಿಸುವವರಿಗೆ ಬೂದಿಗೆ ಬದಲಾಗಿ ಶಿರೋಭೂಷಣ, ದುಃಖವಿದ್ದಲ್ಲಿ ಆನಂದ ತೈಲ, ಕುಂದಿದ ಮನಕ್ಕೆ ಪ್ರತಿಯಾಗಿ ಉತ್ಸಾಹದ ಸ್ತೋತ್ರದ ವಸ್ತ್ರ, ಇವುಗಳನ್ನು ಒದಗಿಸಿಕೊಡುವುದಕ್ಕೂ ಆತನು ನನ್ನನ್ನು ಕಳಿಸಿದ್ದಾನೆ. ಇದು ಯೆಶಾಯನ ಮೂಲಕ ಒಂದು ಪ್ರವಾದನೆ. ಅಂದರೆ ಭವಿಷ್ಯತ್ತು ದಿನಗಳಲ್ಲಿ ಒಂದು ಶುಭ ವರ್ತಮಾನ, ಒಂದು ಶುಭ ಕಾರ್ಯಕ್ರಮ ನಡೆಯುತ್ತೆ ಎನ್ನುವಂಥದ್ದು ಹಳೆ ಒಡಂಬಡಿಕೆಯಲ್ಲಿ ಯೆಶಾಯನಿಗೆ ಹೇಳಿರುವಂಥದ್ದು. ಇಲ್ಲ ಯೆಹೆಜ್ಕೇಲನಿಗಾಗಿರ್ಬೋದು, ಯೆರೆಮೀಯನಿಗಾಗಿರ್ಬೋದು, ಕೆಲವು ಮಂದಿ ಪ್ರವಾದಿಗಳಿಗೆ ಹೇಳಿದಾರಲ್ಲ, ಹೇಳಿರುವಂಥ ಎಲ್ಲ ವಿಷಯಗಳು 1ನೇ ಶತಮಾನದಲ್ಲಿ ನೆರವೇರುತ್ತೆ. ಪ್ರಕಟಣೆ ಗ್ರಂಥದಲ್ಲಿ ಬಂದಾಗ ಸಂಪೂರ್ಣವಾಗುತ್ತೆ. ಪ್ರಕಟಣೆ ಗ್ರಂಥ ಬಂದಾಗ, ಆ ಗ್ರಂಥ ಬರೆಯುವಾಗ, ಆ ಗ್ರಂಥ ಸಂಪೂರ್ಣವಾಗಿ ಬರೆದಾಗ ಏನ್ರಿ, ದೇವರು ಏನೇನು ಮಾಡಬೇಕಂದಿದ್ದನು ಎಲ್ಲ ಸಂಪೂರ್ಣವಾಗಿ ಮುಗಿಯುತ್ತೆ. ಪ್ರಿಯರೇ, ಶುಭ ವರ್ತಮಾನವನ್ನು ಪ್ರವಾದಿಗಳಿಗೆ ಮುಂಚಿತವಾಗಿ ತಿಳಿಸಿದಾನಂದರೆ ಏನು ಶುಭ ವರ್ತಮಾನ ಅಂತ ನೋಡುವಾಗ ಏನಿಲ್ಲ ರೀ, ಯೇಸು ಕ್ರಿಸ್ತರನ್ನು ಈ ಲೋಕಕ್ಕೆ ಕಳುಹಿಸಿಕೊಡುವಂಥದ್ದು, ಯೇಸು ಕ್ರಿಸ್ತರ ಮೂಲಕ ರಕ್ಷಣೆಯನ್ನು ಉಂಟು ಮಾಡುವಂಥದ್ದು, ಯೇಸು ಕ್ರಿಸ್ತರ ಮೂಲಕ ಪಾಪ ಕ್ಷಮಾಪಣೆ ಉಂಟು ಮಾಡುವಂಥದ್ದು, ಇವೆಲ್ಲವೂ ಕೂಡ ಪ್ರವಾದಿಗಳಿಗೆ ಹೇಳಿದ್ದಾನೆ, ಅಲ್ಲೆಲ್ಲಿ ಭಕ್ತರಿಗೆ ಹೇಳಿದ್ದಾನೆ. ಅವೆಲ್ಲವೂ ಕೂಡ 1ನೇ ಶತಮಾನದಲ್ಲಿ ನೆರವೇರುತ್ತೆ. ಮತ್ತು ನೀವು ಕೇಳ್ಬೋದು, ಈ ಬ್ರದರ್ ಮತ್ತು ಲೂಕನ ಬರೆದ ಸುವಾರ್ತೆ ಅಂದರೆ ಈ ಪ್ರಕಟಣೆಗಿಂತ ಮುಂಚಿತವಾಗಿ ಬರೆಯಲ್ಪಟ್ಟಿದೆಯಲ್ಲ? ನಿಜ, ಇಲ್ಲಂತ ನಾನು ಹೇಳ್ತಾ ಇಲ್ಲ. ಮತ್ತಾಯನ ಬರೆದ ಸುವಾರ್ತೆ ಕೂಡ ಬರೆಯಲ್ಪಟ್ಟಿದೆ, ಮಾರ್ಕನ ಬರೆದ ಸುವಾರ್ತೆ ಬರೆಯಲ್ಪಟ್ಟಿದೆ. ಅದೇ ಪ್ರಕಾರ ಪತ್ರಿಕೆಗಳು ಕೂಡ ಬರೆಯಲ್ಪಟ್ಟಿದೆ. ಯಾರ ಮೂಲಕ? ಪೌಲನ ಮೂಲಕ. ಆದರೆ ಪ್ರಕಟಣೆ ಗ್ರಂಥ ಬರೋ ತನಕ ಯಾವುದು ಕೂಡ ಸಂಪೂರ್ಣವಾಗೋಲ್ಲ ರೀ. ಪ್ರಕಟಣೆ ಗ್ರಂಥ ಬರಿಬೇಕಾದ್ರೆ ದರ್ಶನವಾಗಬೇಕಾದ್ರೆ ಪತ್ಮೋಸ್ ದ್ವೀಪದಲ್ಲಿ ಯೋಹಾನನ ಹೋಗಬೇಕು, ಅಲ್ಲಿ ದರ್ಶನ ನೋಡಬೇಕು. ದರ್ಶನ ನೋಡಿದ ಮೇಲೆ ಕೆಲವು ದಿನಗಳಲ್ಲಿ ಆನಂತರ ಬರೀತಾನೆ ಆತನು. ಬರೆಯುವಂಥದ್ದು ದರ್ಶನ ನೋಡಿದ್ದಾನೆ, ಆಮೇಲೆ ಏನು ಬರಿಬೇಕು ಬರಿತಾ ಇದ್ದಾನೆ. ಈ ಪ್ರಕಟಣೆ ಗ್ರಂಥವು ಬಂದ ಮೇಲೆ, ಸಂಪೂರ್ಣವಾಗಿ ಬರೆದ ಮೇಲೆ ದೇವರ ಸಂಕಲ್ಪ ಸಂಪೂರ್ಣವಾಗಿ ಮುಗಿಯುತ್ತೆ ರೀ. ದೇವರು ಏನೇನು ಮಾಡಬೇಕಂದಿದ್ದಾನೋ, ಏನೇನು ಹೇಳ್ಬೇಕಂದುಕೊಂಡಿದ್ದಾನೋ, ಏನೇನು ಕಾರ್ಯಕ್ರಮಗಳಿದೆಯೋ ಎಲ್ಲ ಸಂಪೂರ್ಣವಾಗಿ ಮುಗಿಯುತ್ತೆ ಪ್ರಕಟಣೆ ಗ್ರಂಥದ ಮೂಲಕ. ಅದಕ್ಕೆ ಲಾಸ್ಟ್ನೇ 22ನೇ ಅಧ್ಯಾಯ 18ನೇ ವಚನದಲ್ಲಿ ನೋಡುವಾಗ ದೇವರು ಏನೇನು ಹೇಳಬೇಕು ಎಲ್ಲ ಆಯಿತು, ಮುಗೀತು ಅಂತ ಹೇಳ್ತಾನೆ. ಮುಗೀತು, ಸಮಾಪ್ತಿ. ಇದರಲ್ಲಿ ಒಂದು ಸೇರಿಸಬಾರ್ದು, ಒಂದು ತೆಗಿಬಾರ್ದು. ತೆಗೆದರೂ ಸೇರಿಸಿದ್ರು ಅವರಿಗೆ ಕಠಿಣವಾದ ತೀರ್ಪಾಗುತ್ತೆ ಅಂತ ಹೇಳ್ತಾರೆ. ಶುಭ ವರ್ತಮಾನವನ್ನು ಪ್ರವಾದಿಗಳಿಗೆ ತಿಳಿಸಿದ್ದಾನೆಂದರೆ ಕ್ರಿಸ್ತನನ್ನು ಕುರಿತು ಹೇಳಲ್ಪಟ್ಟಿದೆ. ಇನ್ನೊಂದು ಮಾತನ್ನು ನೋಡೋಣ. ಅದೇ ಯೆಶಾಯನ ಗ್ರಂಥ 65ನೇ ಅಧ್ಯಾಯ 17ನೇ ವಚನದಿಂದ ನೋಡಿ ಪ್ರಿಯರಾದ ದೇವರು. ಈಗೋ ನೂತನ ಆಕಾಶ ಮಂಡಲವನ್ನು ನೂತನ ಭೂಮಂಡಲವನ್ನು ಸೃಷ್ಟಿಸುವೆನು. ಮೊದಲಿದ್ದದ್ದನ್ನು ಯಾರು ಜ್ಞಾಪಿಸಿಕೊಳ್ಳರು, ಅದು ನೆನಪಿಗೆ ಬಾರದು. ನಾನು ಮಾಡುವ ಸೃಷ್ಟಿ ಕಾರ್ಯದಲ್ಲಿಯೇ ಹರ್ಷಗೊಂಡು ಸದಾ ಉಲ್ಲಾಸಿಸಿರಿ. ಆಹಾ, ನಾನು ಯೆರೂಸಲೇಮನ್ನು ಉಲ್ಲಾಸದ ನಿವಾಸವನ್ನಾಗಿಯೂ ಅದರ ಜನರನ್ನು ಹರ್ಷಭರಿತರನ್ನಾಗಿಯೂ ಮಾಡುವೆನು. ನಾನು ಯೆರೂಸಲೇಮನ್ನು ದೃಷ್ಟಿಸುತ್ತಾ ಉಲ್ಲಾಸಿಸುವೆನು, ಅದರ ಜನರನ್ನು ಈಕ್ಷಿಸುತ್ತಾ ಹರ್ಷಗೊಳ್ಳುವೆನು ಅಂತ ಹೇಳ್ತಾನೆ. ಯಾವುದನ್ನು ಕುರಿತು ಅಂತ ನೋಡುವಾಗ ಇದು ಆತ್ಮಿಕವಾದಂಥ ಯೆರೂಸಲೇಮ್ ಪಟ್ಟಣ,
ಅಂದರೆ ನೂತನ ಯೆರೂಸಲೇಮ್ ಪಟ್ಟಣ ಅಂದರೆ ನೂತನ ಆಕಾಶ ಮಂಡಲವನ್ನು ನೂತನ ಭೂಮಂಡಲ ಅಂತ ಹೇಳಿದಾರಲ್ಲ. ನೂತನ ಆಕಾಶ ಮಂಡಲ, ನೂತನ ಭೂಮಂಡಲ, ಎರಡನೇದಾಗಿ ನೂತನ ಯೆರೂಸಲೇಮ್ ಪಟ್ಟಣ, ಇಲ್ಲಾಂದರೆ ನೂತನ ಚಿಯೋನು ಪಟ್ಟಣ ಹೇಳಿದಾರಲ್ಲ. ಇವೆಲ್ಲವೂ ಯಾವುದಕ್ಕೆ ಹೇಳಿದ್ದಾರೆ ಅಂತ ನೋಡುವಾಗ ಯೇಸು ಕ್ರಿಸ್ತರ ಸಭೆಗೆ ಹೇಳಿರುವಂಥ ಸಂಗತಿಗಳು. ಇದೇ ವಿಷಯಗಳಲ್ಲಿ ಏನ್ರಿ ಎಲ್ಲ ಪ್ರಶ್ನೆಗಳಿಗೆ ಉತ್ತರವನ್ನು ಕ್ರೈಸ್ಟ್ ಚರ್ಚ್ ಗಾಸ್ಪಲ್ ಮಿನಿಸ್ಟ್ರಿ ಎನ್ನುವಂಥ ಯೂಟ್ಯೂಬ್ ಚಾನಲ್ನಲ್ಲಿ, ಕ್ರೈಸ್ಟ್ ಚರ್ಚ್ ಕರ್ನಾಟಕ ಯೂಟ್ಯೂಬ್ ಚಾನಲಲ್ಲಿ ಅಪ್ಲೋಡ್ ಮಾಡಿದ್ದೇವೆ. ಒಂದೊಂದು ವಚನದಲ್ಲಿ ಇರುವಂಥ ಅರ್ಥವನ್ನು ಬಿಡಿಸಿ ಅರ್ಥ ಮಾಡಿಸುವ ರೀತಿಯಲ್ಲಿ ಮಾತನಾಡಿದ್ದೀನಿ. ಎಲ್ಲ ವಚನಗಳಿಗೆ ಉತ್ತರ ಕೊಟ್ಟಿದ್ದೀನಿ ವಾಕ್ಯದ ಮೂಲಕ. ಇದಕ್ಕೆ ಅರ್ಥ ಏನು, ಇದಕ್ಕೆ ಅರ್ಥ ಏನು, ಈ ವಚನದಲ್ಲಿರುವಂಥ ಅರ್ಥ ಏನು ಅಂತ. ಪ್ರಿಯರಾದ ದೇವರ ಮಕ್ಕಳಿರ ಯೋಚನೆ ಮಾಡಿ. ಅಂದರೆ ದೇವರ ರಾಜ್ಯವನ್ನು ಕುರಿತು ಮತ್ತು ಇವೆಲ್ಲ ಅರ್ಥ ಆಗಬೇಕಾದ್ರೆ ಯೋಹಾನನಿಗೆ ದರ್ಶನ ಬರಬೇಕು. ಯೋಹಾನನಿಗೆ ದರ್ಶನ ಬರಬೇಕಾದ್ರೆ ಪತ್ಮೋಸು ದ್ವೀಪದಲ್ಲಿ ಸರಿಯಾಗಿ ಹೋಗ್ಬೇಕಲ್ಲಿ. ಅಲ್ಲಿ ಹೋಗಿ ಬರೀತಾನೆ ಪ್ರಿಯರೇ ಪ್ರಕಟಣೆ ಗ್ರಂಥವನ್ನು. ಪ್ರಿಯರಾದ ದೇವರ ಮಕ್ಕಳಿರ ಯೋಚನೆ ಮಾಡಿ. ಯೋಹಾನನು ಬರೆದ ಸುವಾರ್ತೆ 1ನೇ ಅಧ್ಯಾಯ 1ನೇ ವಚನದಿಂದ 3ನೇ ವಚನದವರೆಗೆ. ಆದಿಯಲ್ಲಿ ವಾಕ್ಯವಿತ್ತು, ವಾಕ್ಯವು ದೇವರ ಬಳಿಯಲ್ಲಿತ್ತು, ವಾಕ್ಯವು ದೇವರಾಗಿತ್ತು, ಆ ವಾಕ್ಯವೆಂಬುವನು ಆದಿಯಲ್ಲಿ ದೇವರ ಬಳಿಯಲ್ಲಿದ್ದನು. ನೋಡಿದ ಅಂದರೆ ಮತ್ತಾಯನಾಗಿರ್ಬೋದು, ಮಾರ್ಕನಾಗಿರ್ಬೋದು, ಲೂಕನಾಗಿರ್ಬೋದು ಬರೆಯದೇ ಇದ್ದಂಥ ಆ ಸಂಗತಿಗಳನ್ನು ಯೋಹಾನನು ಬರಿತಾ ಇದ್ದಾನೆ. ಯೋಹಾನ ಬರಿಬೇಕಾದ್ರೆ ಯೋಹಾನನಿಗೆ ತಿಳಿಸೋದವ್ರು ಯಾರು? ಆದಿಯಲ್ಲಿ ವಾಕ್ಯವಿತ್ತು, ವಾಕ್ಯವು ದೇವರ ಬಳಿಯಲ್ಲಿತ್ತು, ವಾಕ್ಯವು ದೇವರಾಗಿತ್ತು. ಅಂದರೆ ಯೇಸು ಪ್ರಭು ಎನ್ನುವಂಥ ಈತನು ಜಗತ್ತುಂಟಾಗಲಾರದು ಮೊದಲೇ ದೇವರ ಬಳಿಯಲ್ಲಿ ವಾಕ್ಯದ ರೂಪದಲ್ಲಿದ್ದಾನೆ ಎನ್ನುವಂಥ ಸಂಗತಿಯನ್ನು ಯೋಹಾನನು ಬರಿತಾ ಇದ್ದಾನೆ. ಯೋಹಾನನ್ನು ಬರಿಬೇಕಾದ್ರೆ ಯೋಹಾನನಿಗೆ ಅಲ್ಲಿ ದರ್ಶನವಾಗಿದೆ. ಕೆಲವು ದಿನ ಬಚ್ಚಿಡು, ಕೆಲವು ದಿನ ಗುಪ್ತವಾಗಿಡು ಅಂತ ಹೇಳಿರುವಂಥ ಆತನು ಆ ನಂತರ ನೆರವೇರಿಸುವಂಥ ಕಾಲ ಬಂದಿದೆ ಸಂಪೂರ್ಣವಾಗಿ ಅಂತೇಳಿ ಎಲ್ಲವನ್ನು ತಿಳಿಸಿದಾಗ ಆತನು ಬರಿತಾ ಇದ್ದಾನೆ. ಒಂದೊಂದು ರೀತಿಯಲ್ಲಿ ಅದ್ಭುತವಾದಂಥ ವಿಷಯಗಳು ಯಾರು ಅರ್ಥ ಮಾಡ್ಕೊಳ್ತಾರೆ ಪ್ರಿಯರಾದ ದೇವರು ಏನ್ರಿ? ಇವ್ರಿಗೆ ಯಾರಿಗೆ ತಿಳಿಯದೇ ಇರುವಂಥ ಸಂಗತಿಗಳನ್ನು, ಯಾರಿಗೆ ಮತ್ತಾಯನಿಗೂ ಕೊಡದ ಸಂಗತಿಗಳನ್ನು, ಮಾರ್ಕನಿಗೆ ಕೊಡದ ಸಂಗತಿಗಳನ್ನು, ಲೂಕನಿಗೆ ತಿಳಿಸದ ಸಂಗತಿಗಳನ್ನು ಯೋಹಾನನಿಗೆ ತಿಳಿಸ್ತಾ ಇದ್ದಾರೆ. ಯೋಹಾನನ ಮೂಲಕ ಬರೆಸುವಂಥದ್ದು. ಅಂದರೆ ದೇವರು ಏನು ಕೊಟ್ಟಿದ್ದಾರೋ ಅದನ್ನು ಬರಿಬೇಕು, ದೇವರು ಏನು ಕೊಟ್ಟಿದ್ದಾರೋ ಅದನ್ನು ಮಾತನಾಡಬೇಕು. ಇಷ್ಟ ಬಂದ ಹಾಗೆ ಬಾಯಿ ಬಂದ ಹಾಗೆ ಮಾತನಾಡಂಗಿಲ್ಲ, ಇಷ್ಟ ಬಂದ ಹಾಗೆ ಬೋಧನೆ ಮಾಡಂಗಿಲ್ಲ. ಬೋಧನೆಯನ್ನು ಕಲಿಬೇಕು, ಮೊಟ್ಟ ಮೊದಲು ಕಲಿಬೇಕು, ಕಲಿತ ಮೇಲೆ ಬೋಧನೆಯನ್ನು ಸಾರಬೇಕು ಪ್ರಿಯರಾದ ದೇವ್ರ ಮಕ್ಕಳಿರ. ಆಮೇಲೆ ಬರುತ್ತೆ ಭವಿಷ್ಯತ್ ದಿನಗಳಲ್ಲಿ. ಇದು ಗುಪ್ತವಾಗಿ ಇಟ್ಟಿದ್ದಾರೆ. ಗುಪ್ತವಾಗಿ ಎಷ್ಟು ಕಾಲದವರೆಗೆ ಇದೆ? ಗುಪ್ತವಾಗಿ. ಪ್ರಿಯರಾದ ದೇವ್ರ ಮಕ್ಕಳಿರ, ಪ್ರಕಟಣೆ ಗ್ರಂಥದಲ್ಲಿ ಬರೆಯಲ್ಪಟ್ಟಿರುವಂಥ ಪ್ರತಿ ವಿಷಯವನ್ನು ನೋಡುವಾಗ ಏನ್ರಿ ಎಲ್ಲವನ್ನು ಕೂಡ ಏನ್ರಿ ತಿಳಿಸಿದ್ದಾರೆ ದೇವರು. ಪ್ರಕಟಣೆ ಗ್ರಂಥದಲ್ಲಿ ಎಲ್ಲ ಕೂಡ ಬಯಲಾಗಿದೆ, ಎಲ್ಲ ಕೂಡ ತಿಳಿಯಪಡಿಸಿದೆ, ಎಲ್ಲವನ್ನು ಕೂಡ ತಿಳಿಸಿದ್ದಾನೆ ದೇವರು, ಹೊರಪಡಿಸಿದ್ದಾನೆ ದೇವರು. ಪರಿಶೋಧನೆ ಮಾಡಬೇಕು. ಮತ್ತು ಭವಿಷ್ಯತ್ತಲ್ಲಿ ಏನೋ ಗುಪ್ತವಾಗಿದೆ, ಗುಪ್ತವೇನಿಲ್ಲ. ಪ್ರಕಟಣೆ ಗ್ರಂಥ ಎಲ್ಲ ಟೋಟಲ್ ಆದಿಕಾಂಡದಿಂದ ಪ್ರಕಟಣೆ ಗ್ರಂಥದವರೆಗೆ ಎಲ್ಲವನ್ನು ಓದುವಾಗ ಎಲ್ಲ ಕ್ಲಾರಿಟಿ ಸಿಗುತ್ತೆ ರೀ, ಎಲ್ಲ ಕ್ಲಾರಿಟಿ ಸಿಗುತ್ತೆ. ಪೌಲನು ಹೇಳ್ತಾನೆ, ನನಗಿದ್ದಂಥ ಜ್ಞಾನವು ನಿಮಗೆ ಅರ್ಥ ಆಗಬೇಕಾದರೆ ದೇವ್ರು ನನಗೆ ದರ್ಶನ ಕೊಟ್ಟಿದ್ದಾನೆ. ದರ್ಶನ ಕೊಟ್ಟಿರುವಂಥ ಈ ಸಂಗತಿಗಳನ್ನು ಅರ್ಥ ಆಗಬೇಕಾದ್ರೆ ನೀವೇನು ಮಾಡಬೇಕು? ನಾನು ಪತ್ರಿಕೆಗಳಲ್ಲಿ ಬರೆದಿದ್ದೇನೆ, ಅದನ್ನು ನೀವು ಓದಬೇಕು. ಓದಿ ತಿಳ್ಕೊಂಡ್ರೆ ನನಗಿರುವಂಥ ಜ್ಞಾನ ನಿಮಗೆ ಸಿಗುತ್ತೆ ಅಂತ ಹೇಳ್ತಾನೆ. ಎಲ್ಲಿರುತ್ತೆ? ಎಫೆಸದವರಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯ 3ನೇ ವಚನದಲ್ಲಿ ನೋಡಿ ಪ್ರಿಯರೇ. ಹಳೆ ಒಡಂಬಡಿಕೆಯಲ್ಲಿ ದಾನಿಯೇಲ್ ಗ್ರಂಥದಲ್ಲಿ ಮರೆಮಾಡು ಮುಚ್ಚಿಡು ಅಂತ ಹೇಳಿದ್ದಾನೆ. ಅದು ಕೂಡ ಏನಾಗಿದೆ ಭವಿಷ್ಯದ ದಿನಗಳಲ್ಲಿ ಬರುತ್ತೆ. ಪ್ರತಿಯೊಬ್ಬರು ಕೂಡ ಆಲೋಚನೆ ಮಾಡಿ, ಇನ್ನು ಬರುತ್ತೇನೋ, ಭವಿಷ್ಯದ ದಿನಗಳಲ್ಲಿ ಬರುತ್ತೇನೋ, ಇಲ್ಲ ಶ್ರಮೆ ದಿನಗಳು ಬರುತ್ತೇನೋ, 1000 ವರ್ಷ ಪರಿಪಾಲನೆ ಬರುತ್ತೆ. ಆಲ್ರೆಡಿ 1ನೇ ಶತಮಾನದಲ್ಲಿ ಕ್ರಿಸ್ತನ ರಾಜ್ಯ ಸ್ಥಾಪನೆಯಾಗಿದೆಯಲ್ಲ. ಯಾವ ಲೋಕದಲ್ಲಿದ್ದಾರೆ ಇವರೆಲ್ಲರೂ ಕೂಡ? ಮಾಯದಲ್ಲಿದ್ದಾರೆ, ಮತ್ತಿನಲ್ಲಿದ್ದಾರೆ. ಯಾವುದೋ ಪುಸ್ತಕಗಳೆಲ್ಲ ಬೈಬಲ್ ಗ್ರಂಥವನ್ನು ಓದಬೇಕು, ಬೈಬಲ್ ಗ್ರಂಥವನ್ನು ಚೆನ್ನಾಗಿ ಓದಬೇಕು, ಕಲಿಬೇಕು. ಆದಿಯಲ್ಲಿ ವಾಕ್ಯವಿತ್ತು, ವಾಕ್ಯವು ದೇವರ ಬಳಿಯಲ್ಲಿತ್ತು, ಆ ವಾಕ್ಯವು ದೇವರಾಗಿತ್ತು, ಆ ವಾಕ್ಯವೆಂಬುವನು ಆದಿಯಲ್ಲಿ ದೇವರ ಬಳಿಯಲ್ಲಿದ್ದನು. ಆತನ ಮೂಲಕವಾಗಿ ಸಮಸ್ತ ಉಂಟಾಯಿತು. ಉಂಟಾಗಿರುವ ವಸ್ತುಗಳಲ್ಲಿ ಆತನಿಲ್ಲದೆ ಒಂದಾದರೂ ಉಂಟಾಗಲಿಲ್ಲ. ಆತನಲ್ಲಿ ಜೀವವಿತ್ತು, ಆ ಜೀವವು ಮನುಷ್ಯರಿಗೆ ಬೆಳಕಾಗಿತ್ತು. ಆ ಬೆಳಕು ಕತ್ತಲಲ್ಲಿ ಪ್ರಕಾಶಿಸುತ್ತದೆ, ಕತ್ತಲು ಅದನ್ನು ಮುಸುಕಲಿಲ್ಲ. ಎಲ್ಲಿ ವಿಷಯವನ್ನು ಹೇಳ್ತಾ ಇದ್ದಂತ ನೋಡುವಾಗ, ಜಗತ್ತುಂಟಾಗದ ಮೊದಲೇ
ಜಗತ್ತುಂಟಾಗಲಾರ್ದ ಮೊದಲೇ ಆದಿಯಲ್ಲಿ ಪ್ರಾರಂಭದಲ್ಲಿ ದೇವರ ಬಳಿಯಲ್ಲಿದ್ದಾನಂತೆ ಯೇಸು ಪ್ರಭು. ಹೇಗಿದ್ದಾನೆ? ವಾಕ್ಯದ ರೂಪವಾಗಿದ್ದಾನಂತೆ. ವಾಕ್ಯದ ರೂಪದಲ್ಲಿ, ಆ ವಾಕ್ಯದ ರೂಪದಲ್ಲಿ ಇದ್ದಂಥ ಈತನು ದೇವರಾಗಿದ್ದಾನೆ. ದೇವರ ಮಗನಾಗಿರುವಂಥ ಈತನು ದೇವರಾಗಿದ್ದಾನೆ ಎಂದು, ಯೇಸು ಕ್ರಿಸ್ತರು ದೇವರು ಎಂದು, ಮನುಷ್ಯನಾಗಿ ಬಂದಿರುವಂಥ ಈತನು ಬೇರೆ ಯಾರೂ ಅಲ್ಲ, ದೈವ ಕುಮಾರನೆಂದು, ದೇವರು ಎಂದು ಒಂದು ಉನ್ನತವಾಗಿ ಪರಿಚಯ ಮಾಡಿದ್ದಾರೆ. ಯಾರು? ಯೋಹಾನನು. ಅದೇ 14ನೇ ವಚನದಲ್ಲಿ ನೋಡಿ, ಅದೇ ಅಧ್ಯಾಯ 14ನೇ ವಚನದಲ್ಲಿ, ಆ ವಾಕ್ಯವೆಂಬುವನು ನರಾವತಾರವನ್ನು ಎತ್ತಿ ನಮ್ಮ ಮಧ್ಯದಲ್ಲಿ ವಾಸ ಮಾಡಿದನು. ಆ ವಾಕ್ಯವೆಂಬುವ ಆತನು ನರ ಅವತಾರವನ್ನು ಎತ್ತಿ ನಮ್ಮ ಮಧ್ಯದಲ್ಲಿ ವಾಸ ಮಾಡಿದನು. ಯೇಸು ಕ್ರಿಸ್ತರು ಯಾರಂತೆ? ವಾಕ್ಯವಾಗಿದ್ದಾರಂತೆ. ಮತ್ತಾರಂತೆ? ದೇವರಂತೆ. ಎಲ್ಲಿದ್ದಾರಂತೆ? ದೇವರ ಬಳಿಯಲ್ಲಿದ್ದಾರಂತೆ. ಆತನ ಎಲ್ಲಿಗೆ ಬಂದಿದ್ದಾರಂತೆ? ಆತನೇ ಮಾನವ ಆಕಾರವನ್ನು ಧರಿಸಿಕೊಂಡು ಬಂದಿದ್ದಾರಂತೆ. ಯಾಕೆ ಬಂದಿದ್ದಾರಂತೆ? ಅದೇ ಯೋಹಾನನು ಬರೆದ ಸುವಾರ್ತೆ 1ನೇ ಅಧ್ಯಾಯ 29ನೇ ವಚನ. ಮರುದಿನ ಯೋಹಾನನು ತನ್ನ ಕಡೆಗೆ ಬರೋ ಯೇಸುವನ್ನು ನೋಡಿ, ಹಾಗೋ ಯಜ್ಞಕ್ಕೆ ದೇವರು ನೇಮಿಸಿದ ಕುರಿ, ಲೋಕದ ಪಾಪವನ್ನು ನಿವಾರಣೆ ಮಾಡುವುದಕ್ಕೆ. ದೇವರು ನೇಮಿಸಿದ ಕುರಿ ಅಂದರೆ ಯಜ್ಞಕ್ಕೆ ನೇಮಿಸಿದ್ದಾನೆ ಎಂದು, ದೇವರು ನೇಮಿಸಿದ್ದಾನೆ ಎಂದು. ಯೋಹಾನನು ಬರೆದ ಸುವಾರ್ತೆ 7ನೇ ಅಧ್ಯಾಯ 37ನೇ ವಚನ 38ನೇ ವಚನವನ್ನು ನೋಡಿ ಪ್ರಿಯರೇ. ಆ ಜಾತ್ರೆಯ ಮಹಾ ದಿವಸವಾದ ಕಡೆ ದಿನದಲ್ಲಿ ಯೇಸು ನಿಂತುಕೊಂಡು, ಯಾವನಿಗಾದರೂ ನೀರಡಿಕೆಯಾಗಿದ್ದರೆ ಅವನು ನನ್ನ ಬಳಿಗೆ ಬಂದು ಕುಡಿಯಲಿ. ನನ್ನನ್ನು ನಂಬಿದವನ ಹೊಟ್ಟೆಯೊಳಗಿಂದ ಶಾಸ್ತ್ರದಲ್ಲಿ ಹೇಳಿರುವ ಪ್ರಕಾರ ಜೀವಕರವಾದ ನೀರಿನ ಹೊಳೆಗಳು ಹರಿಯುವವು. ಜೀವಕರವಾದ ಹೊಳೆಗಳು ಅಂದರೆ ಯೇಸು ಕ್ರಿಸ್ತರ ಮಾತನ್ನು ನಂಬಿದವನ ಹೊಟ್ಟೆಯೊಳಗೆ ಜೀವಕರವಾದಂಥ ನೀರಿನ ಹೊಳೆಗಳು ಬರುತ್ತೆ ಎನ್ನುವಂಥ ವಿಷಯವನ್ನು ಒಂದು ಏನ್ರಿ ತಿಳಿಸುವಂಥದ್ದು. ಯಾರ ಮೂಲಕ? ಯೋಹಾನನ ಮೂಲಕ. ಜೀವಕರವಾದ ಹೊಳೆಗಳು, ಜೀವಕರವಾದಂಥ ಹೊಳೆಗಳು. ಯೋಹಾನನ ಬರೆದ ಸುವಾರ್ತೆ 4ನೇ ಅಧ್ಯಾಯ 23-24 ನೋಡಿ. 4:23-24. ಅದಿರಲಿ, ಸತ್ಯಭಾವದಿಂದ ಆರಾಧನೆ ಮಾಡುವವರು ಆತ್ಮೀಯ ರೀತಿಯಲ್ಲಿ ಸತ್ಯಕ್ಕೆ ತಕ್ಕ ಹಾಗೆ ತಂದೆಯನ್ನು ಆರಾಧಿಸುವ ಕಾಲ ಬರುತ್ತದೆ, ಅದು ಈಗಲೇ ಬಂದಿದೆ. ತಂದೆಯನ್ನು ಆರಾಧಿಸುವವರು ಇಂಥವರೇ ಆಗಿರಬೇಕೆಂದು ಅಪೇಕ್ಷಿಸುತ್ತಾನಲ್ಲವೇ? ದೇವರು ಆತ್ಮಸ್ವರೂಪನು. ಆಮೇಲೆ ದೇವರು ಆತ್ಮಸ್ವರೂಪನಾದಾಗ ಆ ದೇವರ ವಿಷಯದಲ್ಲಿ ಏನಂತ ಬರೆಯಲ್ಪಟ್ಟಿದೆ ಇನ್ನು ಮತ್ತು ನೋಡುವಾಗ, ಪ್ರಿಯರಾದ ದೇವರ ಮಕ್ಕಳಿರ 5ನೇ ಅಧ್ಯಾಯ 37ನೇ ವಚನ ಏನು ಬರೆಯಲ್ಪಟ್ಟಿದೆ? ಇದಲ್ಲದೆ ನನ್ನನ್ನು ಕಳಿಸಿಕೊಟ್ಟ ತಂದೆಯು ನನ್ನ ವಿಷಯವಾಗಿ ಸಾಕ್ಷಿ ಹೇಳಿದ್ದಾನೆ. ನೀವು ಎಂದಾದರೂ ಆತನ ಧ್ವನಿಯನ್ನು ಕೇಳಿದ್ದೂ ಇಲ್ಲ, ಆತನ ರೂಪವನ್ನು ನೋಡಿದ್ದೂ ಇಲ್ಲ. ಆತನ ನೋಡಿಲ್ಲ, ಆತನ ಸ್ವರವನ್ನು ಕೇಳಿಲ್ಲ ಅಂತ ಹೇಳ್ತಾರೆ. ಯೇಸು ಕ್ರಿಸ್ತರು ಹೇಳುವಂಥ ತಂದೆ ಆದ ದೇವರನ್ನು ಯಾರು ನೋಡಿಲ್ಲ. ದೇವರು ಆತ್ಮಸ್ವರೂಪನು, ದೇವರು ಆತ್ಮಸ್ವರೂಪನು, ಆತನನ್ನು ಯಾರು ನೋಡಿಲ್ಲ ಎಂದು. ದೇವರನ್ನು ಯಾರು ನೋಡಿಲ್ಲ, ಆತನು ನಮ್ಮ ತಂದೆ. ಆತನ ಸ್ವರವನ್ನು ಯಾರು ಕೇಳಿಲ್ಲ, ಆತನ ನೋಡಿಲ್ಲ, ಆತನ ಸ್ವರವನ್ನು ಯಾರು ಕೇಳಿಲ್ಲ. ಮತ್ತು ಹಳೆ ಒಡಂಬಡಿಕೆಯಲ್ಲಿ ಯೆಹೋವನು ಮಾತನಾಡ್ತಾ ಇದ್ದಾನೆ. ಯೆಹೋವನನ್ನು ಮುಖಾಮುಖಿಯಾಗಿ ನೋಡಿದ್ರು, ಯೆಹೋವನ ಸ್ವರವನ್ನು ಕೇಳಿದ್ರು. ಅಲ್ಲಿ ಯಾರು ಬಂದಿದ್ದಾರೆ? ಯೆಹೋವನ ಸ್ವರವನ್ನು ಕೇಳಿದ್ದಾರಾ? ಯೆಹೋವನನ್ನು ನೋಡಿದ್ದಾರಾ ಹಳೆ ಒಡಂಬಡಿಕೆಯಲ್ಲಿ? ಮತ್ತು ಇಲ್ಲಿ ಯೇಸು ಪ್ರಭು ಹೇಳ್ತಾರಲ್ಲ, ತಂದೆಯಾದ ದೇವರನ್ನು ಯಾರು ನೋಡಿಲ್ಲ, ಆತನ ಸ್ವರವನ್ನು ಯಾರು ಕೇಳಿಲ್ಲ. ಮತ್ತು ಯಾರನ್ನು ನೋಡಿದ್ದಾರೆ? ಯೆಹೋವ ದೂತನನ್ನು. ಹಳೆ ಒಡಂಬಡಿಕೆಯಲ್ಲಿ ಯೇಸು ಕ್ರಿಸ್ತರೇ ಯೆಹೋವನ ಹೆಸರಿನಲ್ಲಿ ಅನೇಕ ಸಾರಿ ಕಂಡಿದ್ದಾರೆ ಪ್ರಿಯರೇ. ದೇವದೂತರು ಕೂಡ ಬಂದಿದ್ದಾರೆ, ಮಾತನಾಡಿದ್ದಾರೆ. ಪ್ರಿಯರಾದ ದೇವರ ಮಕ್ಕಳಿರ, ಮೊನ್ನೆ ಒಂದು ವಿಡಿಯೋ ಬಿಟ್ಟಿದ್ದೀನಿ. ಯಾವುದು? ಆ ವಿಡಿಯೋ ನೋಡಿ ಗೊತ್ತಾಗುತ್ತೆ. ಏನು ಗೊತ್ತಾ? ಯೆಹೋವನ ಹೆಸರಿನಲ್ಲಿ ಯೇಸು ಎನ್ನುವಂಥ ವಿಡಿಯೋ. ಯೆಹೋವನ ಹೆಸರಿನಲ್ಲಿ ಯೇಸು. ಹಳೆ ಒಡಂಬಡಿಕೆಯಲ್ಲಿ ಅನೇಕ ಸಂದರ್ಭಗಳಲ್ಲಿ ಯೇಸು ಕ್ರಿಸ್ತರು ಮಾತನಾಡಿ ದೇವರ ಹೆಸರಿನ ಮೇಲೇ. ಹೊಸ ಒಡಂಬಡಿಕೆಯಲ್ಲಿ ದೇವರ ಹೆಸರಿನ ಮೇಲೇ ಬರ್ತಾರೆ, ತಂದೆಯ ಹೆಸರಿನಲ್ಲಿ. ಆ ತಂದೆಯ ಹೆಸರಿನಲ್ಲಿ ಬಂದಂಥ ಯೇಸು ಕ್ರಿಸ್ತರು ಬೇರೆ ಯಾರೂ ಅಲ್ಲ, ದೈವ ಸ್ವರೂಪನು ಏನ್ರಿ, ದೇವರ ಬಳಿಯಲ್ಲಿ ಇದ್ದಾತನು ಆತನು. ಆತನ ಬಗ್ಗೆ ಅದ್ಭುತವಾದಂಥ ಕ್ಲಾರಿಟಿಯನ್ನು ಯೋಹಾನನು ಬರೀತಾ ಇದ್ದಾನೆ. ಯೋಹಾನನು ಬರಿತಾ ಇದ್ದಾನಂದರೆ ಯೋಹಾನನಿಗೆ ದೇವರು ಕೊಟ್ಟಿದ್ದಾರೆ ಈ ಜ್ಞಾನವನ್ನು, ಮಹಾಜ್ಞಾನದ ಸಂಗತಿಗಳನ್ನು.
ಅದೇ ಯೋಹಾನನು ಬರೆದ ಸುವಾರ್ತೆ 3ನೇ ಅಧ್ಯಾಯ 13ನೇ ವಚನವನ್ನು, ಪರಲೋಕದಿಂದ ಇಳಿದು ಬಂದವನೇ, ಅಂದರೆ ಮನುಷ್ಯಕುಮಾರನೇ ಹೊರತು ಮತ್ತಾರು ಪರಲೋಕಕ್ಕೆ ಏರಿ ಹೋದವನಲ್ಲ, ಮತ್ಯಾರು ಹೋಗಿಲ್ಲ. ಎಷ್ಟೋ ಡಿಕ್ಲೇರ್ ಹೇಳ್ತಾ ಇದ್ದಾರೆ ನೋಡಿ. ಅಂದರೆ ಪರಲೋಕದಲ್ಲಿದ್ದಂಥ ತಂದೆಯಾದ ದೇವರು ಆತ್ಮಸ್ವರೂಪನು, ಆತನನ್ನು ಯಾರು ನೋಡಿಲ್ಲ, ಆತನ ಸ್ವರವನ್ನು ಯಾರು ಕೇಳಿಲ್ಲ, ಪರಲೋಕಕ್ಕೆ ಯಾರು ಹೋಗಿಲ್ಲ. ಮತ್ತೆ ಎಲ್ಲಿಗೆ ಹೋಗಿದ್ದಾರೆ ಎಲ್ಲರೂ ಕೂಡ? ಪರಲೋಕಕ್ಕೆ ಯಾರು ಹೋಗಿಲ್ಲ ಎನ್ನುವಂಥ ಸಂಗತಿಯನ್ನು ಯೋಹಾನನು ಬರಿತಾ ಇದ್ದಾನೆ. ಯೇಸು ಕ್ರಿಸ್ತರು 1ನೇ ಶತಮಾನ 30ರಲ್ಲಿ ಯೇಸು ಕ್ರಿಸ್ತರು ನುಡಿದಿರುವಂಥ ಈ ಮಾತುಗಳನ್ನು ಕ್ರಿಸ್ತ ಶಕ 81ರಿಂದ 95 ಈ ಮಧ್ಯಕಾಲದಲ್ಲಿ ಯೋಹಾನನು ಬರೆದಂಥ ಪುಸ್ತಕ. ಈ ಮಾತು ಯಾವಾಗ ನುಡಿದಿದ್ದಾರೆ ಯೇಸು ಕ್ರಿಸ್ತರು? 1ನೇ ಶತಮಾನ 30ರಲ್ಲಿ, ಅಂದರೆ 33 ಒಳಗಡೆ. ಈ ನುಡಿದಂಥ ಈ ಮಾತುಗಳನ್ನು ಕ್ರಿಸ್ತ ಶಕ 81 ಆದಮೇಲೆ ಬರೀತಾರೆ. ಪ್ರಿಯರಾದ ದೇವರ ಮಕ್ಕಳಿರ, ಅಲ್ಲಿ ತನಕ ಗುಪ್ತವಾಗಿಟ್ಟಿದ್ದಾರಾ ಯೋಹಾನನು? ಹೌದು, ಗುಪ್ತವಾಗಿಟ್ಟಿದ್ದಾರೆ. ಯೋಹಾನನಿಗೆ ಕೊಡಲ್ಪಟ್ಟಂಥ ಈ ವಿಷಯಗಳನ್ನು ಗುಪ್ತವಾಗಿಟ್ಟಿದ್ದಾನೆ, ಆ ನಂತರ ಬರಿತಾ ಇದ್ದಾನೆ. ಮತ್ತು ನಾವು ಹೆಂಗೆ ಆಲೋಚನೆ ಮಾಡ್ತೀವಿ ಅಂದರೆ, ಗುಪ್ತವಾಗಿಟ್ಟಿದ್ದಾನಂತಂದರೆ ಆಯಿತು, ಅದನ್ನು ತಿಳ್ಕೊಳ್ಳುವಂಥ ಅವಶ್ಯಕತೆ ನಮಗಿಲ್ಲ. ದೇವರು ಭವಿಷ್ಯತ್ತು ದಿನಗಳಲ್ಲಿ ಆನಂತರ ಅಂತ ಏನಂತಾರೆ, ಸತ್ತ ಮೇಲೆ ಬೆಂಕಿ ಕೊಂಡೋಗಿ ಹೋಗ್ತೀಯ ನೀನು. ಆಲ್ರೆಡಿ ಬೈಬಲ್ ಗ್ರಂಥದಲ್ಲಿ ಬರೆಸಿದ್ದಾರೆ. ಎಲ್ಲ ರಹಸ್ಯಗಳನ್ನು ಬೈಬಲ್ ಗ್ರಂಥದಲ್ಲಿದೆ. ಬೈಬಲ್ ಗ್ರಂಥದಲ್ಲಿದೆ, ಓದಿದರೆ ಎಲ್ಲ ಅರ್ಥ ಆಗುತ್ತೆ. ಪರಿಶೋಧನೆ ಮಾಡಬೇಕು. ಪರಿಶೋಧನೆ ಇಲ್ಲದೆ ಹೋದರೆ ಅರ್ಥ ಆಗಲ್ಲ. ಯೋಹಾನನಿಗೆ ಕೊಡಲ್ಪಟ್ಟಿರುವಂಥ ಕೆಲವು ಸಂಗತಿಗಳನ್ನು ಬರಿತಾ ಇದ್ದಾರೆ ಇದರಲ್ಲಿ. ಪ್ರಕಟಣೆ ಗ್ರಂಥದಲ್ಲಿ ಮಾತ್ರವಲ್ಲ, ಆತನು ಯೋಹಾನನು ಬರೆದ 1ನೇ ಪತ್ರಿಕೆ, ಯೋಹಾನನು ಬರೆದ 2ನೇ ಪತ್ರಿಕೆ, ಯೋಹಾನನು ಬರೆದ 3ನೇ ಪತ್ರಿಕೆ, ಯೋಹಾನನು ಬರೆದ ಸುವಾರ್ತೆ, ಯಾವಾಗ ಬರೆದಿದ್ದಾರೆ ಇತಿಹಾಸವನ್ನು ನೋಡಿ ಒಂದು ಸಾರಿ ನೋಡ್ಕೊಳ್ಳಿ. ಆ ಯೋಹಾನನ ಇತಿಹಾಸವನ್ನು ಪರಿಶೋಧನೆ ಮಾಡಿ ಗೊತ್ತಾಗುತ್ತೆ. ಹೊಟ್ಟೆಗೋಸ್ಕರ ಬೈಬಲ್ ಇಟ್ಕೊಂಡ್ರೆ ಬೈಬಲ್ ಗೊತ್ತಾಗುತ್ತಾ? ಹೊಟ್ಟೆ ಪಾಡಿಗೋಸ್ಕರ ಬೈಬಲ್ ಇಟ್ಕೊಂಡ್ರೆ ಬೈಬಲ್ ಅರ್ಥ ಆಗಲ್ಲ. ಸಹೋದರ ಸಹೋದರಿ, ದೇವರು ನಮ್ಮ ತಂದೆ ಎಂದು, ಆತನು ನಮ್ಮನ್ನು ಹೆತ್ತಿದ್ದಾನೆ ಎಂದು, ಆತನ ಮೂಲಕ ಜೀವ ಬಂದಿದೆ ಎಂದು, ಆತನ ಮೂಲಕ ನಮಗೆ ರಕ್ಷಣೆ ಬರುತ್ತೆ ಎಂದು ಮನಸ್ಫೂರ್ತಿಯಿಂದ ನಂಬಬೇಕು. ನೀನು ಏನಯ್ಯ ನಂಬ್ತೀರಾ? ಏನಮ್ಮ ನಾವು ನಂಬಿದ್ದೀವಿ? 5ನೇ ಅಧ್ಯಾಯ 24ನೇ ವಚನವನ್ನು ನೋಡಿ. ನಿಮಗೆ ನಿಜ ನಿಜವಾಗಿ ಹೇಳುತ್ತೇನೆ, ನನ್ನ ವಾಕ್ಯವನ್ನು ಕೇಳಿ ನನ್ನನ್ನು ಕಳಿಸಿದ ಆತನನ್ನು ನಂಬುವನು ನಿತ್ಯ ಜೀವವನ್ನು ಹೊಂದಿದ್ದಾನೆ. ನಿತ್ಯ ಜೀವನು ಹೊಂದಿದ್ದಾನೆ ಅಂದರೆ ನನ್ನನ್ನು ನಂಬಿ ಅಂದರೆ ಯೇಸು ಕ್ರಿಸ್ತರನ್ನು ನಂಬಿದವನು ನಿತ್ಯ ಜೀವವನ್ನು ಹೊಂದಿದ್ದಾನಂತೆ. ನಂಬಿದರೆ ಸಾಕು, ನಂಬಿ ವಾಕ್ಯದ ಪ್ರಕಾರ ನಡ್ಕೊಂಡ್ರೆ ಅವನಿಗೆ ನಿತ್ಯ ಜೀವಿತ ಬಂತು, ಕನ್ಫರ್ಮ್ ಆಗಿದೆ. ಅವನಿಗೆ ನಿತ್ಯ ಜೀವ ಕನ್ಫರ್ಮ್ ಆಗಿದೆ. ಈ ಮನುಷ್ಯನಿಗೆ ಕನ್ಫರ್ಮ್. ಯಾಕೆ? ಅವನು ಪಾಪವನ್ನು ಒಪ್ಪಿಕೊಂಡು ತನ್ನ ಪಾಪವನ್ನು ಬಿಟ್ಟು ದೇವ್ರಿಗೋಸ್ಕರ ಯಾರು ನಿಂತ್ಕೊಳ್ತಾರೋ ಅವರಿಗೆ ಒಂದು ವೇಳೆ ಮತ್ತೆ ಲೋಕದ ರೀತಿಯಲ್ಲಿ ಹೋದರೆ ಕಳ್ಕೊಳ್ತಾನೆ. ಅದನ್ನು ದೇವರು ನೇಮಿಸಿದ್ದಾನಲ್ಲ, ದೇವ್ರು ಹೇಳಿದ್ದಾನಲ್ಲ, ಅದನ್ನು ಕಳ್ಕೊಳ್ತಾನೆ ಅವನು. ಮತ್ತೊಂದು ಸಾರಿ ಗಮನಿಸಬೇಕು. ನಿಮಗೆ ನಿಜ ನಿಜವಾಗಿ ಹೇಳುತ್ತೇನೆ, ನನ್ನ ವಾಕ್ಯವನ್ನು ಕೇಳಿ ನನ್ನನ್ನು ಕಳಿಸಿದಾತನನ್ನು ನಂಬುವವನು ನಿತ್ಯ ಜೀವನು ಹೊಂದಿದ್ದಾನೆ. ಅವನು ತೀರ್ಪಿಗೆ ಗುರಿಯಾಗುವುದಿಲ್ಲ, ಮರಣದಿಂದ ಪಾರಾಗಿ ಜೀವಕ್ಕೆ ಸೇರಿದ್ದಾನೆ. 28ನೇ ವಚನ ನೋಡೋಣ. ಅಂದರೆ ಇದು ಏನು ಗೊತ್ತಾ? ಯಾವಾಗ ನಾವು ಯೇಸು ಕ್ರಿಸ್ತ ನಂಬಿಕೊಂಡಿದ್ದೀವೋ, ಭಕ್ತಿಯಿಂದ ನಡೀತೀವೋ, ಆವಾಗ ದೀಕ್ಷೆತನ ಪಡ್ಕೊಳ್ತೀವೋ, ಅವಾಗ ಮರಣದಿಂದ ಪಾರಾಗಿ ಜೀವಕ್ಕೆ ಸೇರಿದ್ದೀವಿ. ಲೋಕದಲ್ಲಿ ಪಾಪ ಎಂಬ ಮರಣದಲ್ಲಿದ್ದೀವಿ. ಪಾಪ ಎಂಬ ಕತ್ತಲೆಯಲ್ಲಿ, ಅಂಧಕಾರದ ದೊರೆತನದಲ್ಲಿ, ಲೋಕದಲ್ಲಿ ನಾವು ಸತ್ತವರಾಗಿದ್ದೀವಿ. ಲೋಕದಲ್ಲಿ ಸತ್ತವರಾಗಿರುವಂಥ ನಮ್ಮನ್ನು ಏನು ಮಾಡ್ತಾರೆ ದೇವರು? ಯಾವಾಗ ದೇವರನ್ನು, ಯೇಸು ಕ್ರಿಸ್ತರನ್ನು, ಪವಿತ್ರಾತ್ಮನ ತಿಳ್ಕೊಂಡು ಪಾಪಗಳನ್ನು ಒಪ್ಪಿಕೊಂಡು ಪಾಪ ಕ್ಷಮಾಪಣೆ ನಿಮಿತ್ತವಾಗಿ ದೀಕ್ಷೆಸನ್ನು ತಗೊಂಡು ಏನ್ರಿ, ಯಾವಾಗ ನಾವು ಯೇಸು ಕ್ರಿಸ್ತ ಒಪ್ಪಿಕೊಳ್ತೀವೋ, ಅಂಗೀಕರಿಸ್ತೀವೋ, ಆವಾಗ ಎಲ್ಲಿ ಸೇರ್ಕೊಳ್ತೀವಿ ಅಂತ ನೋಡುವಾಗ ದೇವರ ರಾಜ್ಯದಲ್ಲಿ ಸೇರ್ತೀವಿ. ಕ್ರಿಸ್ತನ ರಾಜ್ಯದಲ್ಲಿ ಸೇರ್ತೀವಿ. ಅದರಲ್ಲಿ ಆ ಕ್ರಿಸ್ತನ ರಾಜ್ಯದಲ್ಲಿ ಸೇರುವಂಥದ್ದು ಇದೆಯಲ್ಲ, ಅದು ಮರಣದಿಂದ ಪಾರಾಗಿ ಜೀವಕ್ಕೆ ಸೇರಿದ್ದೀವಿ ಅಂತ ಅರ್ಥ. ಮತ್ತು ಜೀವದಲ್ಲಿ ಅಂದರೆ ದೇವರ ರಾಜ್ಯದಲ್ಲಿ, ಇಲ್ಲಾಂದರೆ ಸಭೆಯಲ್ಲಿದ್ದಂಥ ನಾವು ಮತ್ತೆ ಲೋಕದ ರೀತಿಯಲ್ಲಿ ಪಾಪ ಮಾಡುವಂಥ ಅವಕಾಶ ಇದೆಯಾ? ಇದೆ. ಆ ಪಾಪದಲ್ಲಿ ಬೀಳದಂತೆ ನಮ್ಮ ನಂಬಿಕೆಯನ್ನು, ನಮ್ಮ
ಒಂದು ನಿತ್ಯ ಜೀವವನ್ನು ನಾವು ಕಾಪಾಡಿಕೊಳ್ಬೇಕು, ಅದರಲ್ಲಿ ಅಭಿವೃದ್ಧಿ ಆಗಬೇಕು. ಅದನ್ನು ಬಿಟ್ಟು ಮತ್ತೆ ನಾನು ರಕ್ಷಣೆ ಪಡೆದಿದ್ದೀನಲ್ಲ, ಇಲ್ಲಾಂದರೆ ದೀಕ್ಷಾಸ್ಥಾನ ಪಡೆದಿದ್ದೀನಲ್ಲ, ಏನು ಪಾಪ ಮಾಡಿದ್ರೂ ಪರವಾಗಿಲ್ಲ, ದೇವ್ರು ಕ್ಷಮಿಸ್ತಾನಂತೇಳಿ ಪದೇ ಪದೇ ಪಾಪಗಳನ್ನು ಮಾಡ್ಕೊಂಡು ಹೋದರೆ ಬಂದಿರುವಂಥ ರಕ್ಷಣೆಯನ್ನು ನಾಶ ಮಾಡಿಕೊಳ್ತೀವಿ. ಹೋಗುತ್ತೆ, ಅದು ಸಿಗಲ್ಲ. ಧರ್ಮವನ್ನು ಮೀರಿ ನಡೆಯುವವರೇ ನನ್ನಿಂದ ತೊಲಗಿ. ಯಾರಿಗಂತಾನೆ? ಧರ್ಮವನ್ನು ಮೀರಿ ನನ್ನಿಂದ ತೊಲಗಿ ಅಂತ ಯಾರನ್ನಂತಾನೆ ಹೇಳಿ ಪ್ರಿಯರೇ? ಯೇಸು ಕ್ರಿಸ್ತರು ನಂಬಿಕೊಂಡು ದೀಕ್ಷಾಸ್ಥಾನ ಪಡೆದುಕೊಂಡು ರಕ್ಷಣೆ ಮಾರ್ಗದಲ್ಲಿ ಬಂದಿದ್ದೀವಿ ಅಂತ ಹೇಳುವಂಥ ಕ್ರೈಸ್ತರಿಗೆ ಈ ಮಾತು ಹೇಳುವಂಥದ್ದು. ಯಾಕೆಂದರೆ ಕೊನೆ ತನಕ ಈ ಭಕ್ತಿಯನ್ನು ಕಾಪಾಡಿಕೊಳ್ಬೇಕಲ್ಲ. ಕಾಪಾಡಿಕೊಳ್ಳದೆ ಹೋದರೆ ಅವನಿಗೆ ರಕ್ಷಣೆ ಇಲ್ಲ. 28ನೇ ವಚನವನ್ನು ನೋಡಿ. ಅದಕ್ಕೆ ಆಶ್ಚರ್ಯ ಪಡಬೇಡಿರಿ, ಸಮಾಧಿಗಳಲ್ಲಿರುವವರೆಲ್ಲರೂ ಆತನ ಧ್ವನಿಯನ್ನು ಕೇಳಿ ಎದ್ದು ಹೊರಗೆ ಬರುವ ಕಾಲ ಬರುತ್ತದೆ. ಒಳ್ಳೆಯದನ್ನು ಮಾಡಿದವನಿಗೆ ಜೀವಕ್ಕಾಗಿ ಪುನರುತ್ಥಾನ, ಕೆಟ್ಟದ್ದನ್ನು ನಡೆಸಿದವರಿಗೆ ತೀರ್ಪುಗಾಗಿ ಪುನರುತ್ಥಾನ. ಪವಿತ್ರಾತ್ಮನನ್ನು ಕುರಿತು ನೋಡಿ. ಪವಿತ್ರಾತ್ಮನ ಕುರಿತು ಏನಂತ ಹೇಳಿದ್ದಾನೆ? ಯೋಹಾನನು ಬರೆದ ಸುವಾರ್ತೆ 14ನೇ ಅಧ್ಯಾಯ 16ನೇ ವಚನ. ಆಗ ನಾನು ತಂದೆಯನ್ನು ಕೇಳಿಕೊಳ್ಳುವೆನು, ಆತನು ನಿಮಗೆ ಬೇರೊಬ್ಬ ಸಹಾಯಕನನ್ನು ಸದಾಕಾಲ ನಿಮ್ಮ ಸಂಗಡ ಇರುವುದಕ್ಕೆ ಕೊಡುವನು. ಆ ಸಹಾಯಕನು ಯಾರಂದರೆ ಸತ್ಯದ ಆತ್ಮನೇ. ನಾನು ಹೊರಟೋಗ್ತೀನಿ, ಹೋದ್ಮೇಲೆ ಬೇರೊಬ್ಬ ಸಹಾಯಕನು ಬರ್ತಾನೆ. ಅಂದರೆ ಪವಿತ್ರಾತ್ಮನ ಬಗ್ಗೆ ಅದ್ಭುತವಾದಂಥ ಕ್ಲಾರಿಟಿ ಬರುತ್ತೆ ಇಲ್ಲಿ ಯೋಹಾನನ ಮೂಲಕ. ಈ ಗ್ರಂಥ ಇಲ್ಲದೆ ಹೋದರೆ ಪರಿಪೂರ್ಣ ಆಗಲ್ಲ. ಕ್ರಿಸ್ತ ಶಕ 70 ಒಳಗಡೆ ಯಾವುದ್ಯಾವುದು ಗ್ರಂಥ ಬರೆಯಲ್ಪಟ್ಟಿದೆ ಗೊತ್ತಾ? ಮತ್ತಾಯನ ಬರೆದ ಸುವಾರ್ತೆ ಬರೆಯಲ್ಪಟ್ಟಿದೆ, ಮಾರ್ಕನ ಬರೆದ ಸುವಾರ್ತೆ ಬರೆಯಲ್ಪಟ್ಟಿದೆ, ಲೂಕನ ಬರೆದ ಸುವಾರ್ತೆ ಬರೆಯಲ್ಪಟ್ಟಿದೆ, ಅಪೊಸ್ತಲರ ಕೃತ್ಯಗಳು ಬರೆಯಲ್ಪಟ್ಟಿದೆ, ರೋಮಾಪುರದವರಿಗೆ ಪತ್ರಿಕೆ ಬರೆಯಲ್ಪಟ್ಟಿದೆ, ಕೊರಿಂಥದವರಿಗೆ ಮೊದಲನೇ ಪತ್ರಿಕೆ, ಕೊರಿಂಥದವರಿಗೆ 2ನೇ ಪತ್ರಿಕೆ, ಗಲಾತ್ಯದವರಿಗೆ ಬರೆದ ಪತ್ರಿಕೆ, ಎಫೆಸದವರಿಗೆ ಬರೆದ ಪತ್ರಿಕೆ, ಫಿಲಿಪಿಯವರಿಗೆ ಬರೆದ ಪತ್ರಿಕೆ, ಕೊಲಸದವರಿಗೆ ಬರೆದ ಪತ್ರಿಕೆ, ಥೆಸಲೋನಿಕದವರಿಗೆ ಮೊದಲನೇ ಪತ್ರಿಕೆ, ಥೆಸಲೋನಿಕದವರಿಗೆ 2ನೇ ಪತ್ರಿಕೆ, ತಿಮೋತಿಯನಿಗೆ ಬರೆದ ಮೊದಲನೇ ಪತ್ರಿಕೆ, ತಿಮೋತಿಯನಿಗೆ ಬರೆದ 2ನೇ ಪತ್ರಿಕೆ, ತೀತನು, ಫಿಲೋಮ, ಇಬ್ರಿಯ, ಪೇತ್ರನು ಬರೆದ ಮೊದಲನೇ ಪತ್ರಿಕೆ, ಪೇತ್ರನು ಬರೆದ 2ನೇ ಪತ್ರಿಕೆ, ಯಾಕೋಬನ ಪತ್ರಿಕೆ. ಇನ್ನು ಯಾವುದು ಬರೆಯಲ್ಪಟ್ಟಿಲ್ಲ? ಯಾವುದು ಬರೆಯಲ್ಪಟ್ಟಿಲ್ಲ ಇನ್ನು? ಕ್ರಿಸ್ತ ಶಕ 70 ಒಳಗಡೆ ಇವೆಲ್ಲ ಪತ್ರಿಕೆಗಳು, ಸುವಾರ್ತೆ ಪುಸ್ತಕಗಳು ಬರೆಯಲ್ಪಟ್ಟಿದೆ. ಇನ್ನು ಯಾವುದು ಬರೆಯಲ್ಪಟ್ಟಿಲ್ಲ ಅಂತ ನೋಡುವಾಗ ಯೋಹಾನನು ಬರೆದ ಸುವಾರ್ತೆ ಆಗಿರ್ಬೋದು, ಯೋಹಾನನು ಬರೆದ ಮೊದಲನೇ ಪತ್ರಿಕೆ ಆಗಿರ್ಬೋದು, ಯೋಹಾನನು ಬರೆದ 2ನೇ ಪತ್ರಿಕೆ ಆಗಿರ್ಬೋದು, ಯೋಹಾನನು ಬರೆದ 3ನೇ ಪತ್ರಿಕೆ ಆಗಿರ್ಬೋದು, ಪ್ರಕಟಣೆ ಗ್ರಂಥ ಆಗಿರ್ಬೋದು, ಇನ್ನೂ ಬರೆಯಲ್ಪಟ್ಟಿಲ್ಲ. ಇವೆಲ್ಲ ಬರೆಯಲ್ಪಟ್ರೇನೇ ಸಂಪೂರ್ಣವಾಗುತ್ತೆ. ಆ ಸಂಪೂರ್ಣವಾದಂಥ ಮಾತುಗಳು ನೋಡಿ, ಎಷ್ಟು ಅದ್ಭುತವಾದಂಥ ಮಾತುಗಳು. ಆಗ ನಾನು ತಂದೆಯನ್ನು ಕೇಳಿಕೊಳ್ಳುವೆನು, ಆತನು ನಿಮಗೆ ಬೇರೊಬ್ಬ ಸಹಾಯಕನನ್ನು ಸದಾಕಾಲ ನಿಮ್ಮ ಸಂಗಡ ಇರುವುದಕ್ಕೆ ಕೊಡುವನು. ಬೇರೊಬ್ಬ ಸಹಾಯಕನನ್ನು ನಾನು ಹೋದ್ಮೇಲೆ ಅಂತ ಹೇಳ್ತಾನೆ. ಅಂದರೆ ನಾನು ಹೊರಟು ಹೋದ ಮೇಲೆ ಬೇರೊಬ್ಬ ಸಹಾಯಕನು ಬರ್ತಾನೆ. ನಾನು ತಂದೆಯನ್ನು ಕೇಳಿಕೊಳ್ಳುತ್ತೇನೆ, ಆತನು ನಿಮ್ಮ ಬಳಿಯಲ್ಲಿ ಬೇರೊಬ್ಬ ಸಹಾಯಕನು ಬರ್ತಾನೆ. ಆತನ ಯಾರು ಗೊತ್ತಾ? ಸತ್ಯದ ಆತ್ಮನು. ಆ ಸತ್ಯದ ಆತ್ಮನು ಯಾರು ಗೊತ್ತಾ? ಪವಿತ್ರಾತ್ಮನು. ಈ ಗುಪ್ತವಾಗಿರುವಂಥ ಸಂಗತಿಗಳು ಯೋಹಾನನೇ ನಿನ್ನ ದರ್ಶನದಲ್ಲಿ ನೋಡಿದೆಯಲ್ಲ, ಅದು ಗುಪ್ತವಾಗಿಡು. ಎಷ್ಟು ಕಾಲ ಇಡು? ಯಾವಾಗ ಬರಿಬೇಕಂತ ಹೇಳ್ತೀನಿ ಅವಾಗ ಬರಿ. ಯಾವಾಗ ಅದು ದೇವರೇ? 7ನೇ ದೇವದೂತನು ತುತ್ತೂರಿಯನ್ನು ಊದುವಾಗ, 7ನೇ ದೇವದೂತನು ತುತ್ತೂರಿಯನ್ನು ಊದುವಂಥ ಆ ಗಳಿಗೆಯಲ್ಲಿ ಗುಪ್ತವಾಗಿದ್ದ ಎಲ್ಲ ಸಂಗತಿಗಳು ನೆರವೇರುವವು. ಗುಪ್ತವಾಗಿದ್ದ ಎಲ್ಲ ಸಂಗತಿಗಳು ನೆರವೇರುವವು ಅಂತ ಹೇಳಿದ್ದಾರೆ ಪ್ರಿಯರೇ. ಎಷ್ಟು ಅದ್ಭುತವಾದಂಥ ವಿಷಯ. ತಾಳ್ಮೆ ಇದೆಯಾ? ಅರ್ಥ ಮಾಡ್ಕೊಳ್ಳೋದಕ್ಕೆ ತಾಳ್ಮೆ ಇದೆಯಾ ನಮಗೆ? ತಾಳ್ಮೆಯಿಂದ ಅರ್ಥ ಮಾಡಿಕೊಳ್ಳುವವರು ಶ್ರೇಷ್ಠರು, ಭಾಗ್ಯವಂತರು. ಪ್ರಕಟಣೆ ಗ್ರಂಥ ಬನ್ನಿ, ಅಲ್ಲಿ ಮುಗಿಸ್ತೀನಿ. ಪ್ರಕಟಣೆ ಗ್ರಂಥ 2 ಸಾರಿ ಓದ್ತಾ ಇರ್ತೀನಿ. ಯಾಕೆ 2 ಸಾರಿ ಓದ್ತಿದ್ದೀನಿ ಅಂದರೆ ಪ್ರಿಯರೇ, ಒಂದೇ ಅರ್ಥ ಆಗಬೇಕು, ಅರ್ಥ ಮಾಡಿಸ್ಬೇಕು ಅಂತಾನೆ. ಅರ್ಥ ಮಾಡಿಸ್ಬೇಕು. ಅರ್ಥ ಆಗುವಂಥ ರೀತಿಯಲ್ಲಿ ಓದಬೇಕು, ಮಾತಾಡಬೇಕು. ಪ್ರಕಟಣೆ ಗ್ರಂಥ ಅಷ್ಟು ಸುಲಭವಾಗಿ ಅಲ್ಲ. ಆ ಪದಗಳು ಇದೆಯಲ್ಲ, ಪ್ರಕಟಣೆ ಗ್ರಂಥದಲ್ಲಿ ಬರೆಯಲ್ಪಟ್ಟಿರುವಂಥ ವಚನಗಳಿದೆಯಲ್ಲ, ಓದಬೇಕಂದ್ರು, ಅರ್ಥ ಮಾಡ್ಕೊಳ್ಬೇಕಂದ್ರು ಬಹಳ ದೇವರ ಧ್ಯಾನ ಇರಬೇಕು. ಓಕೆನಾ? ಪ್ರಕಟಣೆ ಗ್ರಂಥ 10ನೇ ಅಧ್ಯಾಯ 7ನೇ ವಚನ. ಯುಗ ಯುಗಾಂತರಗಳಲ್ಲಿಯೂ ಜೀವಿಸುವ ಆತನ ಮೇಲೆ ಆಣೆ ಇಟ್ಟು ಅಂತಿರ್ತಲ್ಲ. ಯುಗ ಯುಗಾಂತರಗಳಲ್ಲಿಯೂ
ಜೀವಿಸುವ ಆತನ ಮೇಲೆ ಆಣೆ ಇಟ್ಟು ಇನ್ನೂ ಸವಾವಕಾಶ ಇರುವುದಿಲ್ಲ. 7ನೆಯ ದೇವದೂತನು ಶಬ್ದ ಮಾಡುವ ದಿನಗಳಲ್ಲಿ, ಅಂದರೆ ಅವನು ತುತ್ತೂರಿಯನ್ನು ಊದುವುದಕ್ಕಿರುವ ಸಮಯದಲ್ಲಿ, ದೇವರು ಇದುವರೆಗೆ ಗುಪ್ತವಾಗಿಟ್ಟಿದ್ದ ಸಂಕಲ್ಪವನ್ನು ತನ್ನ ದಾಸರಾದ ಪ್ರವಾದಿಗಳಿಗೆ ಶುಭವರ್ತಮಾನವಾಗಿ ತಿಳಿಸಿದ ಪ್ರಕಾರ ನೆರವೇರಿಸುವನು ಅಂತ ಹೇಳ್ತಾರೆ. ಗುಪ್ತವಾಗಿದ್ದಂಥ ಎಲ್ಲ ಸಂಗತಿಗಳನ್ನು 7ನೆಯ ತುತ್ತೂರಿಯನ್ನು ಊದುವಂಥ ಆ ಸಮಯದಲ್ಲಿ ಎಲ್ಲ ನೆರವೇರಿಸ್ತಾನಂತೆ. ಅಂದರೆ 1ನೇ ಶತಮಾನದಲ್ಲಿ 7ನೇ ತುತ್ತೂರಿ ಅಂದರೆ ಏಸು ಕ್ರಿಸ್ತರು ಬಂದಿರುವಂಥ ಈ ಗಳಿಗೆ ಇದೆಯಲ್ಲ, ಅಂದರೆ ಕಾಲವು ಮುಕ್ತಾಯವಾಗುವಂಥ ಕಾಲ, ಹಳೆಯ ಒಡಂಬಡಿಕೆ ಮುಕ್ತಾಯವಾಗುವಂಥ ಕಾಲ, ಹೊಸ ಒಡಂಬಡಿಕೆಗೆ ಪ್ರಾರಂಭವಾಗುವಂಥ ಕಾಲ, ಪ್ರಾರಂಭವಾಗುತ್ತೆ. ಯೇಸು ಕ್ರಿಸ್ತರ ಒಂದು ಜನನ ಆಗಿರ್ಬೋದು, ಜೀವಿತ ಆಗಿರ್ಬೋದು, ಮರಣ ಆಗಿರ್ಬೋದು, ಆನಂತರ ತಂದೆಯಾದ ದೇವರು ಏನೇನು ಹೇಳ್ಬೇಕು ಅಂದುಕೊಂಡಿದ್ದವರು ಎಲ್ಲ ವಿಷಯಗಳು ಏನ್ರಿ ಅಲ್ಲಿ ಬರ್ತಾ ಇರುತ್ತದೆ. ಯೇಸು ಕ್ರಿಸ್ತರು ನುಡಿದಿರುವಂಥ ಎಲ್ಲ ಮಾತುಗಳು, ಎಲ್ಲ ಸಂಗತಿಗಳು, ಅನೇಕ ಸಂಗತಿಗಳು ಯೋಹಾನನು ಬರೆದು ಸಂಪೂರ್ಣ ಮಾಡ್ತಾರೆ. ಎಲ್ಲರೂ ತಲೆಬಾಗಿಸಿರಿ, ಪ್ರಾರ್ಥನೆ ಮಾಡಿ ನಾನು ಮುಗಿಸುತ್ತೇನೆ. ಭೂಮಿಯ ಆಕಾಶವನ್ನು ಸರ್ವಲೋಕವನ್ನು ಉಂಟು ಮಾಡಿರುವಂಥ ಪ್ರಿಯ ಪರಲೋಕದಲ್ಲಿರುವಂಥ ತಂದೆಯ ದೇವರೇ, ವಂದನೆಗಳು, ಸ್ತೋತ್ರಗಳು. ಪ್ರಕಟಣೆ ಗ್ರಂಥದಲ್ಲಿ ಬರೆಯಲ್ಪಟ್ಟಿರುವಂಥ ಅನೇಕ ಸಂಗತಿಗಳನ್ನು ತಿಳ್ಕೊಳ್ತಾ ಇದ್ದೀವಿ ತಂದೆ. ಎಷ್ಟು ಮಂದಿ ನೇರ ಪ್ರಸಾರದಲ್ಲಿ ವಾಕ್ಯಗಳನ್ನು ತಿಳ್ಕೊಂಡಿದ್ದಾರೋ ಎಲ್ಲರನ್ನು ಆಶೀರ್ವದಿಸಿ, ಎಲ್ಲರನ್ನು ಕಾಪಾಡಿ, ಎಲ್ಲರ ಮಧ್ಯದಲ್ಲಿ ಸಮಾಧಾನ ಸಂತೋಷವನ್ನು ದಯಪಾಲಿಸಿ. ಪ್ರತಿಯೊಂದು ವಚನಗಳು ನಿಮ್ಮ ಮಾತುಗಳು ತಂದೆಯ ದೇವರೇ, ನಿಮ್ಮ ಮಾತುಗಳು ತಿಳ್ಕೊಂಡಾಗ ಎಷ್ಟೋ ಸಂತೋಷ, ಎಷ್ಟೋ ಉಲ್ಲಾಸವಾಗುತ್ತೆ. ಇನ್ನೂ ಅನೇಕ ಸಂಗತಿಗಳನ್ನು ತಿಳ್ಕೊಳ್ಳುವಂತೆ ಸಹಾಯ ಮಾಡಿ. ಎಲ್ಲರನ್ನು ಕಾಪಾಡಿ, ಎಲ್ಲರ ಮಧ್ಯದಲ್ಲಿ ಸಮಾಧಾನ ಸಂತೋಷವನ್ನು ದಯಪಾಲಿಸಿ. ಯೇಸು ಪವಿತ್ರ ನಾಮದಲ್ಲಿ ಬೇಡ್ತಾ ಇದ್ದೀನಪ್ಪ ತಂದೆಗೆ, ಆಮೆನ್. ಎಲ್ಲರಿಗೂ ಧನ್ಯವಾದ.